ನೀವು ನೋಡ್ತಾ ಇದ್ದೀರಾ ಸಾಧಕರ ಮಾತು ಯೂಟ್ಯೂಬ್ ಚಾನಲ್. ಒಂದು ಚಿಕ್ಕ ಕತೆ ಮೂಲಕ ಇವತ್ತಿನ ಕಾರ್ಯಕ್ರಮನ ಆರಂಭ ಮಾಡೋಣ. ಇನ್ನೊಂದು ನಾನು ಕ್ಲಿಯರ್ ಮಾಡ್ತೀನಿ, ಇದು ಪ್ರಮೋಷನ್ ಅಲ್ಲ. ಇಲ್ಲಿ ನಾವು ಬಂದಿರೋದು ದಾವಣಗೆರೆಯಿಂದ 28 ಕಿಲೋಮೀಟರ್ ದೂರದಲ್ಲಿ ಇವತ್ತು ಇದ್ದೀವಿ. ಯಾವ ಊರು, ಇಲ್ಲಿ ಏನಕ್ಕೆ ಬಂದಿದ್ದೀವಿ ಆಮೇಲೆ ಹೇಳ್ತೀನಿ. ನನ್ನ ಒಂದು ಪ್ರಶ್ನೆ, ತಪಸ್ವಿ ಯಾಕೆ? ದಿ ಸ್ಟ್ರಗಲ್ ವಿತ್ ಸಕ್ಸಸ್ ಅಂತೇಳಿ, ಯಾರು ಯಶಸ್ಸಿಗೋಸ್ಕರ ಹೋರಾಡ್ತಾನೆ ಅವನು ತಪಸ್ವಿ ಆಗಿರ್ತಾನೆ ಅಂತೇಳಿ. ಸಿರಿಧಾನ್ಯಗಳಲ್ಲಿ ಕಾರ್ಬೋಹೈಡ್ರೇಟ್ಸ್ ಪ್ರಮಾಣ ಜಾಸ್ತಿ ಇದೆ, ಆದ್ರೆ ಅದರಲ್ಲಿ ಅತಿ ಕಡಿಮೆ ಸಕ್ಕರೆ ಅಂಶ ಕೂಡ ಇರ್ತಕ್ಕಂಥದ್ದು. ನಾನು ಸಿರಿಧಾನ್ಯಗಳಿಂದ ಏನೋ ಬಿಸ್ಕೆಟ್ ಮಾಡ್ಬೇಕು ಅಂತ ಇದ್ದೀನಿ, ಬೇರೆ ಬೇರೆ ಉತ್ಪನ್ನಗಳು ಮಾಡ್ಬೇಕು ಅಂತ ಇದ್ದೀನಿ ಅಂತ ಅಂದೆ. ಮನೇಲಿ ಒಂದೇ ಮಾತು ಹೇಳಿದ್ರು, ಅವ್ನು ನೀನ್ ಮಾಡಿದ್ರೆ ಯಾರು ತಿಂತಾರೆ ಅಂತ. ಆಮೇಲೆ ಬ್ಯಾಂಕ್ನವ್ರು ಬಂದು ನೀನು ಏನು ಮಾಡದೇ ಇರೋದನ್ನ ಕೊನೆಗೆ ಮಷಿನ್ಗಳೆಲ್ಲ ಎಳ್ಕೊಂಡು ಹೋಗೋಂಥ ಸಿಚುವೇಶನ್ ಬಂದ್ರೆ ಬಹಳ ಕಷ್ಟ ಆಗೋಗ್ಬಿಡುತ್ತೆ ಅಂತೇಳಿ ಭಯ ಪಡಿಸ್ಬಿಟ್ರು. ಫಸ್ಟ್ ಟೈಮಲ್ಲೇ ಬಂದು ನೋಡಿದ್ರು, ತಿಂದ್ಬಿಟ್ಟು ಅದು ತುಂಬಾ ಗಟ್ಟಿ ಆಗ್ಬಿಟ್ಟಿತ್ತು ಬಿಸ್ಕೆಟ್ಸ್ ಎಲ್ಲ. ಒಂದೇ ಮಾತು ಹೇಳಿದ್ರು, ಈ ಬಿಸ್ಕೆಟ್ ಮಾಡಿದ್ರೆ ಯಾರು ತಿಂತಾರಪ್ಪ, ನೀನು ಇಷ್ಟೆಲ್ಲ 10 ಲಕ್ಷ ರೂಪಾಯಿ ಲೋನ್ ತಗೊಂಡ್ಬಂದ್ಬಿಟ್ಟಿದ್ಯಾ. ಸಮಸ್ತ ಕರ್ನಾಟಕದ ಜನತೆಗೆ ಅಶ್ವಿನಿ ಗೌಡ ಮಾಡುವ ನಮಸ್ಕಾರಗಳು. ನೀವು ನೋಡ್ತಾ ಇದ್ದೀರಾ ಸಾಧಕರ ಮಾತು ಯೂಟ್ಯೂಬ್ ಚಾನಲ್. ಈ ಬ್ರ್ಯಾಂಡ್ ನೋಡಿದ್ರೆ ನಿಮಗೆ ಎಲ್ಲೋ ಬೇರೆ ಕಡೆ ಬಂದಿದ್ದಾರೆ ಅಂತ ನಿಮ್ಗೆ ಅನಿಸ್ತಾ ಇದೆ. ಇನ್ನೊಂದು ನಾನು ಕ್ಲಿಯರ್ ಮಾಡ್ತೀನಿ, ಇದು ಪ್ರಮೋಷನ್ ಅಲ್ಲ. ಇಲ್ಲಿ ನಾವು ಬಂದಿರೋದು ದಾವಣಗೆರೆಯಿಂದ 28 ಕಿಲೋಮೀಟರ್ ದೂರದಲ್ಲಿ ಇವತ್ತು ಇದ್ದೀವಿ. ಯಾವ ಊರು, ಇಲ್ಲಿ ಏನಕ್ಕೆ ಬಂದಿದ್ದೀವಿ ಆಮೇಲೆ ಹೇಳ್ತೀನಿ. ಒಂದು ಚಿಕ್ಕ ಕತೆ ಮೂಲಕ ಇವತ್ತಿನ ಕಾರ್ಯಕ್ರಮನ ಆರಂಭ ಮಾಡೋಣ. ಅಮ್ಮ ಮನೆಯಲ್ಲಿ ಮಿಲೆಟ್ಸ್ದು ಎಲ್ಲ ಸಿರಿಧಾನ್ಯಗಳನ್ನು ಹುರಿದ್ಬಿಟ್ಟು ಅವರು ಒಂದು ಪೌಡ್ರ್ ಮಾಡಿಬಿಟ್ಟು ಅಪ್ಪನಿಗೆ ಮಾಲ್ಟ್ ಮಾಡಿ ಕೊಡ್ತಾ ಇದ್ರಂತೆ. ಮನೆಗೆ ಬಂದಿರೋ ಸಮ್ ಗೆಸ್ಟ್ಗಳು ಒಂದು ಸ್ವಲ್ಪ ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿದೆ ನನಗೂ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ರಂತೆ. ಅರ್ಧ ಕೆಜಿಯಿಂದ 10 kg ಹಾಕ್ಬಿಟ್ಟು ಕೊನೆಗೆ ಇವತ್ತು ಒಂದು ಬಿಸ್ಕೆಟ್ ಫ್ಯಾಕ್ಟ್ರಿ ಆಗಿ ಆರಂಭಗೊಂಡಿದೆ. ನಾವು ಇವತ್ತು ದಾವಣಗೆರೆಯಿಂದ 28 ಕಿಲೋಮೀಟರ್ ದೂರದಲ್ಲಿರೋ ಕೂಲಂಬಿ ಅನ್ನೋ ಗ್ರಾಮದಲ್ಲಿದ್ದೀವಿ. ಈ ಇಂಡಸ್ಟ್ರಿ ಆರಂಭ ಮಾಡಲಿಕ್ಕೆ ಏನು ಸ್ಫೂರ್ತಿ, ಯಾರು ಸ್ಫೂರ್ತಿ, ಹೇಗೆಲ್ಲ ಅವರು ಸ್ಟ್ರಗಲ್ ಮಾಡಿದ್ರು ಅದನ್ನು ಅವರ ಮಾತುಗಳಲ್ಲೇ ಕೇಳೋಣ. ರಘು ಕುಟುಂಬ ನಮ್ಮ ಜೊತೆನಲ್ಲಿದೆ. ಶ್ರೀ ರಘು ಅವರನ್ನ ನಮ್ಮ ಸಾಧಕರ ಮಾತು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಸರ್, ಸಾಧಕರ ಮಾತು ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಸರ್. ಅಮ್ಮ ನಮಸ್ತೆ. ನೀವು ರೂವಾರಿಗಳು, ತಪಸ್ವಿ ರೂವಾರಿಗಳು. ಮೇಡಮ್, ಇವರು ನಮ್ಮ ತಾಯಿಯವರು, ಈ ಒಂದು ಕಂಪನಿಯ ಫೌಂಡರ್ ಇದ್ದಾರೆ. ಇವರು ನನ್ನ ಧರ್ಮಪತ್ನಿ ಕಾವ್ಯ ಅಂತೇಳಿ. ಇಡೀ ನನ್ನ ಕುಟುಂಬ ಈ ಒಂದು ಇದರಲ್ಲಿ ಒಂದು ಭಾಗಿಯಾಗಿದೆ, ತುಂಬಾ ಸಪೋರ್ಟಿವ್ ಆಗಿ ನಿಂತಿದೆ. ಅವರು ಕೂಡ ಬನ್ನಿ ಅಮ್ಮ, ಬನ್ನಿ ಬರ್ತೀನಿ. ಇವರು ವಿಶಾಲಾಕ್ಷಿ ಅಂತೇಳಿ, ಇವರು ಕೂಡ 1.5 ವರ್ಷದಿಂದ ನಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಅವರು ಅವ್ರ ಸೊಸೆ ಸುಧಾ ಅಂತೇಳಿ, ಅವರು ಕೂಡ 1.5 ವರ್ಷದಿಂದ ಇಲ್ಲೇ ನಮ್ಮ ಜೊತೆಗೆ ಕೆಲಸ ಮಾಡ್ತಾ ಇದ್ದಾರೆ. ಇವರೆಲ್ಲರಿಗೂ ಕೂಡ ಒಂದು ಆರ್ಥಿಕವಾಗಿರ್ತಕ್ಕಂಥ ಸ್ವಾವಲಂಬನೆ ಕೊಡ್ತಕ್ಕಂಥ ಶಕ್ತಿನ ಭಗವಂತ ಕೊಟ್ಟಿದ್ದಾನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್. ಓಕೆ ಅಮ್ಮ, ಹೇಗಿದ್ದೀರಾ? ಹೇಳಿದೆ ನಿಮ್ಮ ನೋಡಿದ್ರೆ ಗೊತ್ತಾಗ್ತಾ ಇದೆ, ಫಿಟ್ ಅಂಡ್ ಫೈನ್ ಆಗಿದ್ದೀರಾ. ಫ್ಯಾಮಿಲಿನೇ ಹಂಗಿದೆ, ಯಾಕೆಂದ್ರೆ ನೀವು ಸಿರಿಧಾನ್ಯಗಳನ್ನ ಯೂಸ್ ಮಾಡ್ತೀರಾ ಅಂದ್ರೆ ಫಿಟ್ ಅಂಡ್ ಫೈನ್ ಆಗಿದ್ದೇ ಇರ್ತೀರಾ. ತುಂಬಾ ಖುಷಿ ಆಯ್ತಮ್ಮ ನಿಮ್ಮ ಕುಟುಂಬನ ಇವತ್ತು ಭೇಟಿ ಆಗಿದ್ದಕ್ಕೆ. ತುಂಬಾ ಖುಷಿ ಆಯ್ತು ಸರ್. ನನ್ನ ಒಂದು ಪ್ರಶ್ನೆ, ತಪಸ್ವಿ ಯಾಕೆ? ಯಾಕಂದ್ರೆ ನಿಮ್ಮ ಒಂದು ಇಂಡಸ್ಟ್ರಿಗೆ ತಪಸ್ವಿ ಅಂತಾನೆ ಇಡ್ಬೇಕು ಅಂತ ಯಾಕೆ ಅನಿಸ್ತು ಅಂತ ಹೇಳಿದ್ರೆ ಮೇಡಮ್, ನಾವು ತುಂಬಾ ದಿನದಿಂದ ನೋಡ್ತಾ ಇರ್ತೀವಿ ಎಲ್ಲ ಇದ್ರಲ್ಲೂ ಕೂಡ ತಪಸ್ವಿ ಅಂತ ಹೇಳಿದ್ರೆ ಆತ ಒಬ್ಬ ಸನ್ಯಾಸಿ ಅಥವಾ ಏನೋ ತಪಸ್ ಮಾಡ್ತಕ್ಕಂಥವನು ಅಂತೇಳಿ ಯೋಚನೆ ಮಾಡ್ತಾ ಇರ್ತಾರೆ. ಆದ್ರೆ ಅದರ ಅರ್ಥ ಅದಲ್ಲ. ಯಾವುದೋ ಒಂದು ನಿರ್ದಿಷ್ಟವಾದ ಗುರಿಯನ್ನು ಇಟ್ಕೊಂಡು ಅದನ್ನ ಸಾಧಿಸ್ಲಿಕ್ಕೆ ಏನು ಹೋರಾಟ ಮಾಡ್ತಾನಲ್ಲ ಅವನನ್ನ ತಪಸ್ವಿ ಅಂತ ಹೇಳ್ತೀವಿ. ದಿ ಸ್ಟ್ರಗಲ್ ವಿತ್ ಸಕ್ಸಸ್ ಅಂತೇಳಿ, ಯಾರು ಯಶಸ್ಸಿಗೋಸ್ಕರ ಹೋರಾಡ್ತಾನೆ ಅವನು ತಪಸ್ವಿ ಆಗಿರ್ತಾನೆ ಅಂತೇಳಿ. ನಾವು ಕೂಡ ಈ ಒಂದು ಕಂಪನಿ ಯಶಸ್ಸಿಗೋಸ್ಕರ ಹೋರಾಟ ಮಾಡಿದ್ರಿಂದ ನಮ್ಮ ಇದಕ್ಕೆ ಬ್ರಾಂಡ್ಗೆ ತಪಸ್ವಿ ಅಂತ ಹೇಳಿ ತಪಸ್ಸನ್ನೇ ಮಾಡಿದ್ದೀರಾ ಅನ್ನೋದಕ್ಕೆ ತಪಸ್ವಿ. ಓಕೆ ಸರ್. ಸರ್, ಇದು ಈ ತರದ್ದು ಒಂದು ಐಡಿಯಾ ನಿಮ್ಗೆ ಹೇಗೆ ಬಂತು ಸರ್? ನಾನು ಈ ತರದ್ದು ಒಂದು ಇಂಡಸ್ಟ್ರಿ ಮಾಡಬೇಕು, ಅದು ಆರ್ಗ್ಯಾನಿಕ್ ಇಂಡಸ್ಟ್ರಿನೇ ಮಾಡಬೇಕು ಅಥವಾ ಬಿಸ್ಕೆಟ್ ಫ್ಯಾಕ್ಟ್ರಿನೇ ಮಾಡಬೇಕು, ಈ ತರದ್ದು ಒಂದು. ಮೇಡಮ್, ಆಕ್ಚುಲಿ ಏನಾಯ್ತು, ನಾವು ಆರಂಭದಲ್ಲಿ ನಮ್ಮ ತಾಯಿಯವ್ರ ಬಗ್ಗೆ ಹೇಳಿದ್ವಲ್ವಾ, ಅವರು ಮಾಲ್ಟ್ ಪೌಡರ್ ಮಾಡ್ತಾ ಇದ್ರು ಅಂತ ಹೇಳಿ. ಮಾಲ್ಟ್ ಪೌಡರ್ ಮಾಡ್ತಾ ಇದ್ದಿದ್ದು ಸ್ವಲ್ಪ ಹಾಗೇನೆ ದಾವಣಗೆರೆ ಜಿಲ್ಲೆಯಲ್ಲಿ ನಮ್ಮ ಕೃಷಿ ಇಲಾಖೆಗೆ ಪರಿಚಯ ಆಯಿತು. ಹಿಂಗೆ ಕೂಲಂಬಿಲಿ ಯಾರೋ ಒಬ್ರು ಸಿರಿಧಾನ್ಯದ ಮಾಲ್ಟ್ ಪೌಡರ್ ಮಾಡ್ತಾ ಇದ್ದಾರೆ ಅಂತೇಳಿ. ಅವಾಗ ನಮ್ಮ ದಾವಣಗೆರೆಯಲ್ಲಿ ಇರ್ತಕ್ಕಂಥ ಕೃಷಿ ಇಲಾಖೆ ಜಂಟಿ ಕೃಷಿ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀನಿವಾಸ್ ಚಿಂತಾಲ್ ಸರ್ನ ಒಂದ್ಸರಿ ಭೇಟಿ ಮಾಡಿದ್ವಿ. ಭೇಟಿ ಮಾಡಿದಾಗ ಅವ್ರು ಹೇಳಿದ್ರು, ಒಂದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ, ಒಂದು ಹೊಸ ಯೋಜನೆಯನ್ನ ಜಾರಿ ತಂದಿದೆ. ನಮ್ಮ ದಾವಣಗೆರೆಯನ್ನ ODOP ಅಂತೇಳಿ, ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆ ಅಡಿಯಲ್ಲಿ ಸಿರಿಧಾನ್ಯದ ಜಿಲ್ಲೆ ಅಂತೇಳಿ ಘೋಷಣೆ ಮಾಡಿದ್ದಾರೆ. 2023 ಅಂತಾರಾಷ್ಟ್ರೀಯ ಸಿರಿಧಾನ್ಯದ ವರ್ಷ ಅಂತೇಳಿ ಕೂಡ ಘೋಷಣೆ ಆಗಿದೆ. ಖಂಡಿತ ನಿಮ್ಗೊಂದು ಒಳ್ಳೆ ಫೋಕಸ್ ಆಗ್ಬಹುದು, ನೀವೇನಾದ್ರು ಟ್ರೈ ಮಾಡಿ ಅಂತೇಳಿ ಒಂದು ಬೆನ್ ತಟ್ಟಿ ಪ್ರೋತ್ಸಾಹ ಮಾಡಿದ್ರು.
ಆ ಸಮಯದಲ್ಲಿ ಕೃಷಿ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸ್ತಿದ್ದಂಥ ಇಂದಿನ ಪ್ರತಿಮಾ ಮೇಡಮ್ ಅವರು ಇರ್ಬೋದು ಮತ್ತು ಸುರೇಶ್ ಸರ್ ಇರ್ಬೋದು, ಇವ್ರು ಏನು ಮಾಡಿದ್ರು ಇದಕ್ಕೆ ಸಾಥ್ ಕೊಟ್ಬಿಟ್ಟು ನನ್ನನ್ನು ಏನು ಮಾಡಿದ್ರು, ಮೈಸೂರಿನಲ್ಲಿ ನಡೀತಾ ಇದ್ದಂಥ CFTRIನಲ್ಲಿ 10 ದಿನಗಳ ಕಾಲ ಸಿರಿಧಾನ್ಯಗಳ ಮೌಲ್ಯವರ್ಧನೆ ಕುರಿತು ಒಂದು ತರಬೇತಿನ ಆಯೋಜನೆ ಮಾಡಿದ್ರು. ನಾನು ಅಲ್ಲಿಗೆ ಹೋದಾಗ ನಾನು ಕೇವಲ ಮಾಲ್ಟ್ ಪೌಡರ್ ಬಗ್ಗೆ ಒಂದಷ್ಟೇ ಕಾನ್ಸೆಪ್ಟ್ ಇತ್ತು. ಅಲ್ಲಿಗೆ ಹೋದಾಗ ತುಂಬ ವಿಭಿನ್ನವಾಗಿರ್ತಕ್ಕಂಥ ಹೊಸ ಮೌಲ್ಯವರ್ಧನೆಗಳು ಆಗಿದ್ದು ಸಿರಿಧಾನ್ಯಗಳಲ್ಲಿ. ಅದನ್ನೆಲ್ಲ ಯೋಚನೆ ಮಾಡಿದೆ. ಸುಮಾರು ಜನ ಬಂದಿದ್ರು, ಟ್ರೈನರ್ಸ್ ಬಂದಿದ್ರು, ಅವರೆಲ್ಲರೂ ತಮ್ಮ ಅಭಿಪ್ರಾಯಗಳನ್ನ ಎಕ್ಸ್ಪ್ರೆಸ್ ಮಾಡಿದ್ರು. ಆಮೇಲೆ ಏನು ಮಾಡಿದೆ, ನಾನು ಮತ್ತೆ ಮರಳಿ ಊರಿಗೆ ಬಂದ ಮೇಲೆ ನಾನು ಸಿರ್ಸಿಲಿ ಬಾಕಾಹುದ್ದು ಒಂದು ಕಾರ್ಯಕ್ರಮ ನಡೀತು. ಆ ಕಾರ್ಯಕ್ರಮಕ್ಕೆ ನಾನು ಹೋದಂಥ ಸಮಯದಲ್ಲಿ ಏನಾಯಿತು ಅಂತೇಳಿದ್ರೆ, ಅಲ್ಲಿ ರವಿ ಅಂತೇಳಿ ನಮ್ಮ ಜಗಳೂರು ಭಾಗದ ಒಬ್ಬರು ಪ್ರೊಫೆಸರ್ ಅಲ್ಲಿ ನನಗೆ ಪರಿಚಯ ಆದರು. ಅವ್ರು ಹೇಳಿದ್ರು, ನಾನು ಅವ್ರ ಜೊತೆ ತುಂಬ ಓಪನ್ ಅಪ್ ಡಿಸ್ಕಷನ್ ಮಾಡಿದೆ. ಸರ್, ನಾನೀಗ ಬಾಕಾಹುನೇ ಮಾಡ್ತೀನಿ ಅಂದರೆ, ನಮ್ಮ ದಾವಣಗೆರೆ ಭಾಗದಲ್ಲಿ ಸಾವಿರಾರು ಹೆಕ್ಟೇರ್ನಲ್ಲಿ ಬಾಳೆಹಣ್ಣು ಬೆಳೀತಾ ಇದ್ದಾರೆ. ಮಳೆ ಗಾಳಿಗೆ ಬಾಳೆ ಎಲ್ಲ ಬಿದ್ದುಬಿಟ್ಟು ಏನಾಗ್ತಾ ಇದೆ, ಲಾಸ್ ಆಗ್ತಾ ಇದೆ. ಅವ್ರಿಗೇನಾದ್ರೂ ನಾವು ರೈತರಿಗೆ ಒಂದು ಹೊಸ ಉತ್ಪನ್ನದ ಮೂಲಕ ಏನು ಮಾಡ್ಬೋದು, ಒಂದು ಮಾರ್ಕೆಟ್ ಒದಗಿಸ್ಬೋದು, ಅದ್ರ ಮೇಲೆ ನಾವು ಕೂಡ ಒಂದು ಹೊಸದಾಗಿ ಮಾರ್ಕೆಟ್ ಕ್ರಿಯೇಟ್ ಮಾಡ್ಬೋದು ಅನ್ನೋದು ಒಂದು ಅಭಿಲಾಷೆಯಿಂದ ಅವ್ರ ಜೊತೆ ಡಿಸ್ಕಷನ್ ಮಾಡಿದೆ. ಅವಾಗ ಅವರು ರವಿ ಸರ್ ಹೇಳಿದರು, ನೋಡಿ ರಘು, ಬಾಕಾಹು ಅಂತಕ್ಕಂಥದ್ದು ಮಲೆನಾಡು ಕರಾವಳಿ ಭಾಗಕ್ಕೆ ಹೆಚ್ಚು ಒಪ್ಕೊಳ್ಳತಕ್ಕಂಥ ವಿಚಾರ. ಅವರೆಲ್ಲರೂ ಕೂಡ ತಮ್ಮ ದೋಸೆ ಅಥವಾ ಬೆಳಗಿನ ತಿಂಡಿ ಉಪಹಾರಗಳಲ್ಲಿ ಬಾಕಾಹು ಅದನ್ನೆಲ್ಲ ಬಳಸ್ತಾರೆ, ಬಾಕಾಹು ಶಾವಿಗೆ ಅವನ್ನೆಲ್ಲ ಬಳಸ್ತಾರೆ. ಬಟ್ ನಮ್ಮ ಭಾಗದ ಜನಕ್ಕೆ ಇನ್ನೂ ಅದು ಅಷ್ಟು ಒಗ್ಗತಕ್ಕಂಥದ್ದು ಕಡಿಮೆ. ಆಮೇಲೆ ಬಾಕಾಹುದ್ದು ಇನ್ನೊಂದು ಸಮಸ್ಯೆ ಏನಾಗಿ ಕಾಡ್ತಾ ಇತ್ತು ಅಂತ ಹೇಳಿದ್ರೆ, ಅದನ್ನು ಯಾವುದೇ ಎಣ್ಣೆಯಲ್ಲಿ ಕರಿಲಿಕ್ಕೆ ಹೋದ್ರೆ ಅದು ಕಪ್ಪಾಗ್ತಾ ಇತ್ತು. ಅದರಿಂದ ಆಮೇಲೆ ಸುಮಾರು 200 ರೂಪಾಯಿ kg, ಅಂದರೆ 1 kg ಬಾಕಾಹು ಪೌಡರ್ ಮಾಡಲಿಕ್ಕೆ 200 ರೂಪಾಯಿ ಖರ್ಚಿತ್ತು ಮೇಡಮ್. ಆಕ್ಚುಲಿ ಇದೆಲ್ಲವೂ ಕೂಡ ತುಂಬಾನೇ ಮಾರ್ಕೆಟಲ್ಲಿ ತುಂಬ ಕಾಂಪಿಟೇಷನ್ ಫೇಸ್ ಮಾಡಬೇಕಾಗುತ್ತೆ, ಸಮಸ್ಯೆಗಳನ್ನ ಫೇಸ್ ಮಾಡಬೇಕಾಗುತ್ತೆ. ಒಂದು ಕೆಲಸ ಮಾಡಿ, ನಮ್ಮ ದಾವಣಗೆರೆ ಭಾಗದಲ್ಲಿ ಹೆಚ್ಚು ಸಿರಿಧಾನ್ಯಗಳ ಬಗ್ಗೆ ಬೆಳೀತಾ ಇದ್ದಾರೆ ರೈತರು. ಅವರ ಸಿರಿಧಾನ್ಯಗಳನ್ನ ಕೊಂಡ್ಕೊಳ್ಳೋರೆ ಯಾರು ಇಲ್ಲ ಅಂತೇಳಿ ಸಿರಿಧಾನ್ಯಗಳೇ ಬೆಳೀತಾ ಇಲ್ಲ. ಇಂಥ ಒಂದು ಹವಾಮಾನ ವೈಪರೀತ್ಯದ ಸಮಯದಲ್ಲಿ ಕಡಿಮೆ ನೀರಿನಲ್ಲಿ ಯಾವುದೇ ರಾಸಾಯನಿಕಗಳನ್ನ ಸಿಂಪಡಣೆ ಮಾಡದೇನೆ ಬರ್ತಕ್ಕಂಥ ಏಕೈಕ ಬೆಳೆಗಳು ಅಂತ ಹೇಳಿದ್ರೆ ಸಿರಿಧಾನ್ಯಗಳು. ಸಿರಿಧಾನ್ಯಗಳಲ್ಲಿ ಅತಿ ಹೆಚ್ಚು ನ್ಯೂಟ್ರಿಷನ್ಸ್ ಇರ್ತಕ್ಕಂಥದ್ದು. ಬಹಳ ಜನ ತಪ್ಪು ತಿಳುವಳಿಕೆ ಹೊಂದ್ಬಿಟ್ಟಿದ್ದಾರೆ ಏನಂತೇಳಿ, ಅದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇದೆ ಅಂತೇಳಿ. ನಿಜ, ನೀವು ಹೇಳ್ತಕ್ಕಂಥದ್ದು ಸತ್ಯ ಅಂತ ಹೇಳಿದ್ರೆ ಸಿರಿಧಾನ್ಯಗಳಲ್ಲಿ ಕಾರ್ಬೋಹೈಡ್ರೇಟ್ಸ್ ಪ್ರಮಾಣ ಜಾಸ್ತಿ ಇದೆ. ಆದ್ರೆ ಅದರಲ್ಲಿ ಅತಿ ಕಡಿಮೆ ಸಕ್ಕರೆ ಅಂಶ ಕೂಡ ಇರ್ತಕ್ಕಂಥದ್ದು. ಆಮೇಲೆ ನಾವು ಮಾಡ್ತಕ್ಕಂಥ ಉತ್ಪನ್ನಗಳಲ್ಲಿ ಕೇವಲ ಸಿರಿಧಾನ್ಯಗಳು ಅಷ್ಟೇ ಇರಲ್ಲ, ಅದರಲ್ಲಿ ಒಳ್ಳೆ ತುಪ್ಪ ಇರುತ್ತೆ, ಒಳ್ಳೆ ಮಿಲ್ಕ್ ಪೌಡರ್ ಇರುತ್ತೆ, ಆಮೇಲೆ ಕೋಕೋನಟ್ ಫ್ಲೋರ್ ಇರುತ್ತೆ. ಇವೆಲ್ಲವೂ ಕೂಡ ಏನ್ ಮಾಡುತ್ತೆ, ಮನುಷ್ಯನ ಶರೀರಕ್ಕೆ ಬ್ಯಾಲೆನ್ಸಿಂಗ್ ಮಾಡುತ್ತೆ. ನಮ್ಮ ಆಹಾರದಲ್ಲಿ ನಮ್ಮ ಆಹಾರವನ್ನ ಸ್ಯಾಟಿಸ್ಫೈಡ್ ಫುಡ್ ಅಂತ ಯಾವಾಗ ಕರಿತೀವಿ ಅಂತ ಹೇಳಿದ್ರೆ, ನಾವು ಕೇವಲ ಅನ್ನವನ್ನು ಊಟ ಮಾಡಿದ್ರು ಅದು ಸ್ಯಾಟಿಸ್ಫೈಡ್ ಫುಡ್ ಅಲ್ಲ, ಬರೀ ಸಾಂಬಾರನ್ನು ಊಟ ಮಾಡಿದ್ರು ಅದು ಸ್ಯಾಟಿಸ್ಫೈಡ್ ಫುಡ್ ಅಲ್ಲ. ಎರಡು ಕೂಡ ಮಿಶ್ರಣ ಆದ್ರೇನೆ ಅದು ಸಂತೃಪ್ತಿದಾಯಕ ಆಗಿರ್ತಕ್ಕಂಥ ಆಹಾರ, ಸಮತೋಲಿತ ಆಹಾರ ಅಂತೇಳಿ ಎಲ್ಲ ಇದು ವಿಜ್ಞಾನ ಕೂಡ ಹೇಳುತ್ತೆ. ಇದು ಕೂಡ ಅದಕ್ಕೆ ಸಂಬಂಧಪಟ್ಟಂತ ವಿಚಾರ. ಹಾಗಾಗಿ ಏನ್ ಮಾಡಿದ್ವಿ, ನಾನು ಅಲ್ಲಿಂದ ಬಂದ ಮೇಲೆ ರವಿ ಸರ್ ಅವರ ಸಲಹೆಯನ್ನ ಬಹಳ ಗಾಢವಾಗಿ ತಗೊಂಡೆ. ಅವರು ನನಗೆ ಧಾರವಾಡದಲ್ಲಿ ಒಂದ್ಸರಿ ಭೇಟಿ ಮಾಡ್ಲಿಕ್ಕೂ ಕೂಡ ಹೇಳಿದ್ರು. ಅವರ ಪರಿಚಯದಿಂದ ನಾನು ಏನ್ ಮಾಡಿದೆ, ಬೆಂಗಳೂರು GKVKನಲ್ಲಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಬೇಕರಿ ತಂತ್ರಜ್ಞಾನದಲ್ಲಿ ಇಂದಿನ ಉಪಕುಲಪತಿಗಳಾಗಿರ್ತಕ್ಕಂಥ ಸುರೇಶ್ ಸರ್ ಅವರು ಆ ಸಮಯದಲ್ಲಿ HOD ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡ್ತಾ ಇದ್ರು. ಇಲ್ಲಿ ಬೇಕರಿ ತಂತ್ರಜ್ಞಾನದಲ್ಲಿ ಅವ್ರ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಡಾಕ್ಟರ್ ಮಮತಾ HS ಅವರು ಕೆಲಸ ಮಾಡ್ತಾ ಇದ್ರು. ಅವರು ಏನ್ ಮಾಡಿದೆ, ತಕ್ಷಣದಲ್ಲಿ ಅವ್ರನ್ನ ಫೋನ್ ಮಾಡಿದ್ರೆ, ನಿಜಕ್ಕೂ ಅವರು ಬಹಳ ಪ್ರೋತ್ಸಾಹದಾಯಕವಾಗಿ, ಅಂದ್ರೆ ಹಳ್ಳಿ ಹುಡುಗ ಬಂದಿದ್ದಾನೆ, ಇಲ್ಲಿಂದ ಅಲ್ಲಿಗೆ ಬರ್ತಾ ಇದ್ದೀನಿ ಅಂತ ಹೇಳ್ತಿದ್ದಾನೆ, ನಾವ್ ಯಾಕೆ ಸಪೋರ್ಟ್ ಮಾಡಬಾರ್ದು ಅಂತೇಳಿ ಇಮಿಡಿಯೇಟ್ ಆಗಿ ಕರೆಸಿ ನನಗೆ 1 ತಿಂಗಳ ಕಾಲ ನಾನು ಸಿರಿಧಾನ್ಯಗಳಿಂದ ಏನೆಲ್ಲ ಬೇರೆ ಬೇರೆ ಉತ್ಪನ್ನಗಳನ್ನು ತಯಾರು ಮಾಡಬಹುದು ಅನ್ನೋದ್ರ ಬಗ್ಗೆ ನಾನು ತರಬೇತಿ ತಗೊಂಡೆ. ಟ್ರೈನಿಂಗ್ ಎಲ್ಲ 10 ದಿನ ಅಲ್ಲ 1 ತಿಂಗಳು ತಗೊಂಡೆ. ಮೈಸೂರಿನಲ್ಲಿ CFTRIನಲ್ಲಿ 10 ದಿನಗಳ ಕಾಲ ತರಬೇತಿ ಮುಗಿಸ್ತೆ, ಬೆಂಗಳೂರಿನಲ್ಲಿ 1 ತಿಂಗಳ ಕಾಲ ತರಬೇತಿ ಮುಗಿಸ್ತೆ. ಆ ನಂತರದಲ್ಲಿ ಮತ್ತೆ ದಾವಣಗೆರೆಗೆ ಕೃಷಿ ಇಲಾಖೆ, ಯಾಕೆ ಅಂತ ಹೇಳಿದ್ರೆ ಇದನ್ನೆಲ್ಲ 1 ತಿಂಗಳ ಕಾಲ ನಾನು ಟ್ರೈನಿಂಗ್ ತಗೊಂಡ್ ಬರೋವರೆಗೂ ಮನೇಲಿ ಎಲ್ಲ ಸುಮ್ಮನೆ ಇದ್ರು, ಏನು ಮಾತಾಡಿರ್ಲಿಲ್ಲ ಮೇಡಮ್. ಆಕ್ಚುಲಿ ಆ ನಂತರದಲ್ಲಿ ಬಂದು ಹೇಳ್ದೆ, ನಾನು ಸಿರಿಧಾನ್ಯಗಳಿಂದ ಏನೋ ಬಿಸ್ಕೆಟ್ ಮಾಡ್ಬೇಕು ಅಂತ ಇದ್ದೀನಿ, ಬೇರೆ ಬೇರೆ ಉತ್ಪನ್ನಗಳು ಮಾಡ್ಬೇಕು ಅಂತ ಇದ್ದೀನಿ ಅಂತ ಅಂದೆ. ಮನೇಲಿ ಒಂದೇ ಮಾತು ಹೇಳಿದ್ರು, ಅವ್ನು ನೀನ್ ಮಾಡಿದ್ರೆ ಯಾರು ತಿಂತಾರೆ ಅಂತೇಳಿ. ಓಕೆ, ನೀನ್ ಮಾಡಿದ್ರೆ ಯಾರು ತಿಂತಾರೆ, ಓಕೆ, ಇದು ಕ್ವಶನ್ ಬಂತು. ಆಮೇಲೆ ಒಂದೇ ಮಾತು ಹೇಳಿದ್ರು, ನೀನೇನಾದ್ರೂ ಲೋನ್ ಗೀನ್ ಮಾಡ್ಕೊಂಡು ಅದು ಇದು ಮಾಡ್ತೀನಿ ಅಂತ ಹೇಳಿದ್ರೆ ನಮ್ ಸಪೋರ್ಟ್ ಯಾವ ಕಾರಣಕ್ಕೂ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಇಲ್ಲಿ ಇವತ್ತಿನವರೆಗೂ ಯಾವುದೇ ಬ್ಯಾಂಕ್ ಮುಂದೆ ಹೋಗಿ ನಿಂತಿಲ್ಲ,
ಆಮೇಲೆ ಬ್ಯಾಂಕ್ನವ್ರು ಬಂದು ನೀನು ಏನು ಮಾಡದೇ ಇರೋದನ್ನ ಕೊನೆಗೆ ಮಷಿನ್ಗಳೆಲ್ಲ ಎಳ್ಕೊಂಡು ಹೋಗೋಂಥ ಸಿಚುವೇಶನ್ ಬಂದರೆ ಭಾಳ ಕಷ್ಟ ಆಗೋಗ್ಬಿಡುತ್ತೆ ಅಂತೇಳಿ ಭಯಪಡಿಸ್ಬಿಟ್ರು. ಇಂಥ ಸಮಯದಲ್ಲಿ ನನಗೆ ಭಾಳ ದೊಡ್ಡ ಸಾಥ್ ಕೊಟ್ಟಂಥ ವ್ಯಕ್ತಿ ಅಂತೇಳಿದರೆ ನಮ್ಮ ಮಂಜು ಅಂತ ಹೇಳಿದ್ರು, ಮುರುಗೇಶ್ ಅಂತ ಹೇಳಿದರು. ಅವರಿಬ್ಬರು ಕೂಡ ಏನೋ ಒಂದು ಪ್ರಯತ್ನ ಮಾಡ್ತಾ ಇದೆಯಾ, ಒಂದು ಸಪೋರ್ಟಿವ್ ಆಗಿ ನಾವು ನಿಲ್ತೀವಿ ಜೊತೆಗೆ ಅಂತೇಳಿ ಇದನ್ನು ಮಾಡಿದರು. ಆ ನಂತರದಲ್ಲಿ ಏನಾಯಿತು, ನಾನೇನು ಮಾಡಿದೆ, ನನಗೆ ಯಾರಾದ್ರೂ ಕೂಡ ನಾನು ಸಾಲನೇ ಕೇಳಿರಲಿಲ್ಲ. ಯಾರೋ ಒಬ್ಬ ನನ್ನ ಫ್ರೆಂಡನ್ನು ಕೇಳಿದೆ, ನೋಡು ಇದು ಏನೋ ಮಾಡಬೇಕು ಅಂತ ಇದ್ದೀನಿ, ನನಗೊಂದಿಷ್ಟು ಫೈನಾನ್ಷಿಯಲ್ ಸಪೋರ್ಟ್ ಮಾಡಿ ಅಂತೇಳಿ. ಅದನ್ನು ಕೂಡ ಆಯಿತು, ನೀನೇನು ಯೋಚನೆ ಮಾಡಬೇಡ, ನಿನಗೆ ಆದ ಕೊಡುವಂತೆ ಒಂದು ಸ್ವಲ್ಪ ಕೊಡ್ತೀನಿ ಅಂತ ಹೇಳಿದರು. ಆಮೇಲೆ ನನಗೆ ಇದಕ್ಕೇನ ಕರೆಂಟ್ಗೆ ಅದಕ್ಕೇನ ಅಮೌಂಟೇನ ಸೆಟ್ಲ್ಮೆಂಟ್ ಆಯಿತು. ಮತ್ತು ಮಷಿನರೀಸ್ ತೊಗೊಳಕ್ಕೆ ಏನು ಮಾಡಬೇಕಾಯ್ತು, ಮತ್ತೆ ಕೃಷಿ ಇಲಾಖೆಗೆ ಹೋದೆ. ಕೃಷಿ ಇಲಾಖೆ ಹೋಗಿ ಸರ್ ಜೊತೆ ಮಾತಾಡಿದೆ. ಏನಪ್ಪ ಏನು ಬೇಕು, ಯಾಕೆ ಡಲ್ ಆಗಿಬಿಟ್ಟಿದೆಯಲ್ಲ ಅಂತ ಕೇಳಿದರು ಶ್ರೀನಿವಾಸ್ ಚಿಂತಾ ಸರ್ ಅವರೆಲ್ಲ. ಸರ್ ಹಿಂಗೆ ಆಗಿಬಿಟ್ಟಿದೆ ಅಂತ ಹೇಳಿದೆ. ಯೋಚನೆ ಮಾಡಬೇಡ, PMFME ಅಂತೇಳಿ ಕೇಂದ್ರ ಸರ್ಕಾರ ಯೋಜನೆಯನ್ನು ಜಾರಿಗೊಳಿಸಿದೆ. ಗ್ರಾಮೀಣ ಭಾಗದಲ್ಲೂ ಕೂಡ ಒಂದು ಹೊಸ ಹೊಸ ಉದ್ಯಮಗಳು ಸ್ಥಾಪನೆ ಆಗಬೇಕು, ಗ್ರಾಮೀಣ ಜನರು ಕೂಡ ಒಂದು ಮುಖ್ಯವಾಹಿನಿಗೆ ಬರಬೇಕು ಅಂತಕ್ಕಂಥ ಯೋಜನೆಯನ್ನು ಇಟ್ಕೊಂಡು ಕಾನ್ಸೆಪ್ಟ್ ಇಟ್ಕೊಂಡು ಕೆಲಸ ಮಾಡ್ತಾ ಇದೆ. ನೀನು ಈ ಯೋಜನೆಗೆ ಲೋನ್ಗೆ ಅಪ್ಲೈ ಮಾಡು ಅಂತ ಹೇಳಿದರು. ಆಯಿತು, ಏನೇನೋ ಮಾಡಿ ಲೋನ್ಗೇನೋ ಅಪ್ಲೈ ಮಾಡಿಕೊಂಡ್ರೆ ಬ್ಯಾಂಕಿಗೆ ಹೋದರೆ ಬ್ಯಾಂಕ್ನವರು 2-3 ಸರಿ ಹೇಳಿದರು. ಅವ್ರಿಗೆ ಹೊಸ ಅಂತ ಹೇಳಿದೆ. ಅದೇ ನಾನು ಮೈಸೂರಿನಲ್ಲಿ ಟ್ರೈನಿಂಗ್ ಮುಗಿಸ್ಕೊಂಬಂದು ಬೆಂಗಳೂರಲ್ಲಿ ಟ್ರೈನಿಂಗ್ ಮುಗಿಸ್ಕೊಂಬಂದು ಹೋಗ್ಬಿಟ್ಟು ನಮ್ಮ DRP ಆಗಿರ್ತಕ್ಕಂಥ ಬಸವರಾಜ್ ಸರ್ ಅವ್ರ ಸಪೋರ್ಟಿಂದ ಅಪ್ಲೈ ಮಾಡಿದ್ವಿ. ಅಪ್ಲೈ ಮಾಡಿ ಅದು ಆನ್ಲೈನಲ್ಲಿ ಬ್ಯಾಂಕ್ ಇದಕ್ಕೆ ಬಂದಿದೆ. ಬಟ್ ಮ್ಯಾನೇಜರ್ ಅದನ್ನು ನೋಡಲಿಕ್ಕೆ ಗೊತ್ತಿಲ್ಲ. ಯಾಕೆಂತೇಳಿದ್ರೆ ಇದು ದಾವಣಗೆರೆ PMFME ಯೋಜನೆಯ ಮೊದಲನೇ ಬ್ಯಾಚಲ್ಲಿ ಫಲಾನುಭವಿ ನಾನು. ಆ್ಯಕ್ಚುಲಿ ಅವರಿಗೆ ಅದ್ರ ಬಗ್ಗೆ ಏನು ಗೊತ್ತೇ ಇಲ್ಲ. ಸುಮ್ಮನೆ ಹೋಗ್ತಾ ಇದ್ದೀನಿ, ಬರ್ತಾ ಇದ್ದೀನಿ, ನಾಳೆ ಬನ್ನಿ ನಮಗೇನು ಬಂದಿಲ್ಲ, ನಮಗೆ ಬಂದರೆ ನಾವೇನಾದ್ರು ಹೇಳ್ಬೋದು ಅಂತೇಳಿ ಹಿಂಗೆ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ನನಗೆ ಇಲ್ಲಿ ಮನೆಯಲ್ಲಿ ಪರಪರೆ ಅವ್ರಿಗೂ ಬಂದು ಸುಮ್ಮನೆ ಮುಖ ಒಣಗಿಸ್ಕೊಳ್ಳೋದು ಹಿಂಗೆ ಆಯಿತು. ಆ ನಂತರದಲ್ಲಿ ಅದು ಹಳೆ ಮ್ಯಾನೇಜರ್ ಹೋದ್ರು, ಹೊಸ ಮ್ಯಾನೇಜರ್ ಒಬ್ಬರು ಬಂದ್ಬಿಟ್ಟು ಯಾಕೆ ಬರ್ತಾ ಇದ್ದೀರಾ, ಪ್ರತಿದಿನ ಬರ್ತೀರಾ ಅಂತ ಕೇಳ್ತೀರಾ, ಏನು ವಿಷಯ ಅಂತ ಕೇಳಿದರು. ಸರ್ ಹಿಂಗೆ ಒಂದು ಯೋಜನೆ ಬಂದಿದೆ, ನನಗೆ ಆನ್ಲೈನಲ್ಲಿ ಅಪ್ಲೈ ಮಾಡಿದ್ದಾರೆ, ಬಟ್ ಬಂದಿರೇ ಇಲ್ಲ ಅಂತಲೂ ಗೊತ್ತಾಗ್ತಿಲ್ಲ, ಸ್ವಲ್ಪ ನೋಡ್ತೀರಾ ಅಂತ ಹೇಳಿದೆ. ಅವ್ರು ಏನು ಮಾಡಿದರು, ಮ್ಯಾನೇಜರ್ ಬನ್ನಿ ನೋಡೋಣ ಅದೇನು ಅಂತೇಳಿ ಪ್ರಯತ್ನ ಮಾಡಿ ನೋಡಿದಾಗ ಬಂದಿದೆ ಕಣ್ರಿ, ಮತ್ತು ಈಗ ನಿಮಗೆ ಲೋನ್ ಕೊಡಬೇಕಾ ಅಂತ ಕೇಳಿದ್ರು. ಹ್ಞೂ ಸರ್ ಹಿಂಗಾಗಿದೆ, ಲೋನ್ ಕೊಡಿ ಅಂತ ಹೇಳಿದೆ. ಆಮೇಲೆ ಅಷ್ಟೊತ್ತಿಗೆ ನಮ್ಮ ದಾವಣಗೆರೆಯಲ್ಲಿ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಹೊಸ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಬಂದಿದ್ರು. ಅವರು ಕೂಡ ಏನು ಮಾಡಿದರು, ನಮ್ಮ ಸರ್ ಏನು ಮಾಡಿದರು, ಹಿಂಗೆ ಹುಡುಗ ತುಂಬ ಪ್ರಯತ್ನ ಮಾಡ್ತಿದ್ದಾನೆ, ಮ್ಯಾನೇಜರ್ಗಳು ತುಂಬ ಸಪೋರ್ಟ್ ಮಾಡ್ತಾ ಇಲ್ಲ ಅಂತೆ, ನೀವು ಒಂದ್ಸರಿ ಒಂದು ಫೋನ್ ಕಾಲ್ ಮಾಡಿ ಹೇಳ್ಬಾರ್ದ ಅಂತ ಹೇಳೋದಕ್ಕೆ ಲೀಡ್ ಬ್ಯಾಂಕ್ ಮ್ಯಾನೇಜರ್ ನಮ್ಮ ಬ್ಯಾಂಕ್ ಮ್ಯಾನೇಜರ್ಗೆ ಫೋನ್ ಮಾಡಿ, ಹುಡುಗ ಹೊಸ ಕಾನ್ಸೆಪ್ಟ್ ಇಟ್ಕೊಂಡು ಕೆಲಸ ಮಾಡ್ತಿದ್ದಾನೆ, ದಯವಿಟ್ಟು ನಿರಾಸೆ ಮಾಡಬೇಡಿ, ಕೊಡಿ ಅಂತ ಹೇಳಿದಾಗ ಇಮಿಡಿಯೇಟ್ ಆಗಿ ಬಂದು ಬಿಟ್ಟು ಎಲ್ಲ ಇದನ್ನು ಮಾಡಿದರು. ಆಮೇಲೆ ಆ ಸಮಯದಲ್ಲಿ ಇದನ್ನ ಕಾರ್ನ ನಿಲ್ಲಿಸ್ಲಿಕ್ಕೆ ಅಂತೇಳಿ ಒಂದು ಶೆಡ್ ತರ ಮಾಡಿದ್ರು ಅಷ್ಟೇ ಅಂತ ಹೇಳಿದ್ದು. ಯಾವುದೋ ಇದು ಏನು ಕ್ಲೋಸಿಂಗ್ ಎಲ್ಲ ಇರಲಿಲ್ಲ, ಓಪನ್ ಇತ್ತಾಗೇನೆ. ಅವಾಗ ಮೇಲಿನ ಶೀಟ್ ಎಲ್ಲ ಇತ್ತು. ಆ ನಂತರದಲ್ಲಿ ಮನೆಯಲ್ಲಿ ಕೇಳಿದೆ, ನೋಡಿ ನೀವು ನನಗೆ ಏನು ಸಪೋರ್ಟ್ ಮಾಡ್ತಿದ್ರು ಪರವಾಗಿಲ್ಲ, ಇದಿಷ್ಟನ್ನ ಯುಟಿಲೈಸ್ ಮಾಡ್ಕೊಳ್ತೀನಿ, ನಿಮ್ಮ ಸಪೋರ್ಟ್ ಇದೆಯಾ ಅಂದೆ. ಕೊನೆಗೆ ಸುಮ್ಮನೆ ಬೇಕು ಅದು ಬೇಡೋದ್ ಮನಸ್ಸಿನಿಂದ ಸುಮ್ಮನೆ ಆದ್ರೆ ಏನು ಮಾತಾಡಲಿಲ್ಲ. ಬೇಕು ಕೊಡ್ತೀವಿ ಅನ್ನಲಿಲ್ಲ, ಕೊಡಲಿಲ್ಲ ಅನ್ನಲಿಲ್ಲ. ನಾನು ಅಷ್ಟಕ್ಕೆ ಇಮಿಡಿಯೇಟಾಗಿ ಕೆಲಸ ಶುರು ಮಾಡಿದೆ. ಅದರಲ್ಲೇ 1 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಏನು ಮಾಡಿದೆ, ಎಲ್ಲ ಪೂರ್ತಿ ಕವರ್ ಮಾಡಿಕೊಂಡೆ. ಕರೆಂಟ್ನವ್ರಿಗೆ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡು, ಸರ್ ತುಂಬ ಇದಿದೆ, ಒಂದು 6 ಇದ್ರದ್ದು ಕೊಡ್ರಿ ಅಂತ ಕೇಳಿಕೊಂಡೆ. ಅವರು ಕೂಡ ಸಪೋರ್ಟ್ ಮಾಡಿಕೊಟ್ರು. ಹೆಂಗೋ ಏನಾಯಿತು, ಘಟಕ ಆರಂಭ ಆಯಿತು ಮೇಡಮ್. ಆ್ಯಕ್ಚುಲಿ ಕೆಲವೊಂದು ಚಿಕ್ಕ ಮಷಿನರೀಸ್ಗಳು ಬಂದಾಗ ಅಲ್ಲಿ ನಮಗೆ ತರಬೇತಿ ಕೊಟ್ಟಿದ್ದೆಲ್ಲ 100 ಗ್ರಾಮ್ನಲ್ಲಿ ಕೊಟ್ಟಿದ್ರು. ಆರಂಭದಲ್ಲಿ ಎಷ್ಟು ಮಷಿನರೀಸ್ ಹಾಕೊಂಡ್ರಿ ಸರ್ ನೀವು? ಮೇಡಮ್ ಆಕ್ಚುಲಿ ಆರಂಭದಲ್ಲಿ ಇದೊಂದು ಚಿಕ್ಕದು ಪ್ಲಾನೆಟರಿ ಮಿಕ್ಸರ್ ಇದೆಯಲ್ಲ, ಇದನ್ನ ಹಾಕೊಂಡಿದ್ವಿ. ಅದನ್ನು ಕೂಡ ಅದು ಬ್ರೆಡ್ ಅನ್ನ ಡೋನ ರೆಡಿ ಮಾಡ್ಕೊಳ್ಳೋಂಥದ್ದು. ಆ ನಂತರದಲ್ಲಿ ವಾಸ್ತವ ಏನು ಅಂತ ಹೇಳಿದ್ರೆ, ಮಿಲ್ಲೆಟ್ ಅಲ್ಲಿ ಯಾವುದೇ ಕಾರಣಕ್ಕೂ ಬ್ರೆಡ್ ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ 90% ಮೈದಾ ಯೂಸ್ ಮಾಡಿ 10% ಮಿಲ್ಲೆಟ್ ಪೌಡರ್ ಯೂಸ್ ಮಾಡಿದ್ರೆ ಮಾತ್ರ ಬ್ರೆಡ್ ಮಾಡ್ಲಿಕ್ಕೆ ಬರುತ್ತೆ ಅಂತಕ್ಕಂಥದ್ದು ವಾಸ್ತವ ಸತ್ಯ ಮೇಡಮ್. ಅದು ಹೌದು. ಅದನ್ನ ಅರ್ಥ ಮಾಡ್ಕೊಂಡ್ಮೇಲೆ ನಾನು ಸಮಾಜಕ್ಕೆ, ಸೊಸೈಟಿಗೆ ಒಂದು ಒಳ್ಳೇದು ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದೀನಿ. ಮತ್ತೆ ಮಿಲೆಟ್ ಬ್ರೆಡ್ ಅಂತ ಮಾರ್ಕೆಟ್ ಅಲ್ಲಿ ದೊರೆಯುತ್ತಲ್ಲ, ಅದು ಫೇಕಾ ಮೇಡಮ್? ಎಸ್ ಮೇಡಮ್. ಯಾಕೆ ಅಂತ ಹೇಳಿದ್ರೆ ಸಿರಿಧಾನ್ಯಕ್ಕೆ ಇಗ್ಗುವಂತ ಗುಣನೇ ಇಲ್ಲ. ಕರೆಕ್ಟ್. ನೀವು ಬ್ರೆಡ್ ಅಂತ ಹೇಳಿದ್ರೆ ಸಾಫ್ಟ್ನೆಸ್ ಬ್ರೆಡ್ ಅಂತ ಹೇಳಿದಾಗ, ಯಾಕೆ ಅಂತ ಹೇಳಿದ್ರೆ ನೀವು ಅದ್ರ ಮೈದಾ ಇಲ್ಲದೆ ಇದ್ರೆ ಮಾಡ್ಲಿಕ್ಕೆ ಬರೋದಿಲ್ಲ. ಕರೆಕ್ಟ್. ಇದು ಸ್ಟಾಪ್ ಮಾಡಿದ್ರಾ? ಎಸ್ ಮೇಡಮ್. ಅದು ಆಗಿನ ಅವತ್ತೇ ಫಸ್ಟ್ ಒಂದು ಲಾಸ್ಟ್ ಅದನ್ನ ಇವತ್ತು ಉಪಯೋಗಿಸಿಲ್ಲ, ಬರ್ತಿಲ್ಲ. ಏನ್ ಮಾಡಬಹುದು, ಅದೇ ನಾವೀಗ ಏನ್ ಮಾಡಬಹುದು ಅಂತ ಹೇಳಿ 10% ಮಿಲೆಟ್ ಯೂಸ್ ಮಾಡಿ 90% ಮೈದಾ ಯೂಸ್ ಮಾಡಿ, ಇದೇ ಮಿಲೆಟ್ ಬ್ರೆಡ್
ಅಂತೇಳಿ ಫೋಕಸ್ ಮಾಡ್ಬೋದು. ಸೊಸೈಟಿಗೆ ಒಂದು ರಾಂಗ್ ಇನ್ಫಾರ್ಮೇಶನ್ ಕೊಟ್ಬಿಡ್ತೀವಿ, ರಾಂಗ್ ಮೆಸೇಜ್ ಕೊಟ್ಬಿಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಅದರಿಂದ ಮಾಡ್ಲಿಕ್ಕೆ ಆಗಲ್ಲ, ಯಾಕೆಂದ್ರೆ ಅದರಲ್ಲಿ ಇಗುವಂತ ಗುಣನೇ ಇಲ್ಲ. ಫಸ್ಟ್ ಆಫ್ ಆಲ್ ಇಲ್ಲ, ಯಾವ್ದ್ರಲ್ಲ ಬರಲ್ಲ. ಬಟ್ ಇನ್ನೊಂದು ನೀವು ಹೇಳ್ತಾ ಇರೋದು ಕರೆಕ್ಟ್. ಯಾಕೆಂದ್ರೆ ಮಿಲೆಟ್ ಬ್ರೆಡ್ಸ್, ಮಿಲೆಟ್ ಪ್ರಾಡಕ್ಟ್ ಏನಿದೆ ಅದನ್ನೆಲ್ಲ ಯೂಸ್ ಮಾಡ್ತಿರೋದು ಪೇಷಂಟ್ಸ್ ಯೂಸ್ ಮಾಡ್ತಿರೋದು. ಸೊ ಹಂಗಿದ್ದಾಗ ಅವ್ರ ಹೆಲ್ತ್ ಮೇಲೆ ಒಂದು ಪರಿಣಾಮ ಬೀರುತ್ತೆ. ಕರೆಕ್ಟ್. ಕೆಲವೊಬ್ರು ಹೇಳಿದ್ರು ಮೇಡಮ್, ಆಕ್ಚುಲಿ ಇದು ನೀವು ಹೇಳಿರ್ತಕ್ಕಂಥ ಪ್ರಶ್ನೆ ಸರಿಯಾಗಿದೆ. ಕೆಲವೊಬ್ರು ಏನ್ ಹೇಳಿದ್ರು ನೋಡಿ, ನೀವು ಹೇಳ್ತಿರೋದವರೆಗೂ ನೀವು ಮಿಲೆಟ್ ಬಗ್ಗೆ ತುಂಬಾ ಫೋಕಸ್ ಮಾಡ್ತಿದ್ದೀರಾ, ಖಂಡಿತ ಖುಷಿಯಾದಂತ ವಿಚಾರ. ನೋಡಿ, ಒಬ್ಬ ಪೇಷಂಟ್ಗೆ ಡಾಕ್ಟರ್ ಏನ್ ಮಾಡ್ತಾರೆ, ಆಪರೇಷನ್ ಮಾಡಿಸ್ಕೊಂಡು ಬಂದು ಕರ್ಕೊಂಡ್ಬಂದು ಮಲಗಿಸಿರ್ತಾರೆ. ಡಾಕ್ಟರ್ ಹೇಳ್ತಾರೆ ಯಾರನ್ನ ಕರೆದ್ಬಿಟ್ಟು, ನೋಡಿ ಅವ್ರಿಗೆ ಎಚ್ಚರ ಆದ್ಮೇಲೆ ಬಿಸಿ ಹಾಲು ಅಥವಾ ಬ್ರೆಡ್ ಕಾಫಿ ಕೊಡಿ ಅಂತ ಹೇಳ್ತಾರೆ. ಅವ್ರಿಗೆ ಅದು ಕೆಟ್ಟದ್ದು ಅಂತ ಗೊತ್ತಿರುತ್ತಾ ಗೊತ್ತಿರಲ್ವಾ ಅಂತ ಕೇಳಿದ್ರು. ಕರೆಕ್ಟ್ ಅಲ್ವಾ ಸರ್? ಒಳ್ಳೆ ಪ್ರಶ್ನೆ ಇದೆ. ಅಂತ ಹೇಳಿದ್ರೆ ನಾನು ಹೇಳೋದು ಇಷ್ಟೇನೆ ಸೊಸೈಟಿಗೆ, ನೀವು ಯಾವುದೇ ಆಹಾರ ಉತ್ಪನ್ನಗಳನ್ನ ಉಪಯೋಗಿಸಿ, ಆದರೆ ಲಿಮಿಟೇಷನ್ಸ್ ಅಲ್ಲಿ ಉಪಯೋಗಿಸಿ. ಎಲ್ಲವೂ ಈಗ ಮೈದಾದಲ್ಲೂ ಕೂಡ ಒಂದು ತನ್ನದೇ ಆಗಿರ್ತಕ್ಕಂಥ ಒಂದು ನ್ಯೂಟ್ರಿಷನ್ಸ್, ಪೋಷಕಾಂಶಗಳು ಇದ್ದೇ ಇರುತ್ತೆ. ಗೋಧಿಲೂ ಕೂಡ ಇದ್ದೇ ಇರುತ್ತೆ. ಸಿರಿಧಾನ್ಯಗಳಲ್ಲೂ ಕೂಡ ಅದಕ್ಕಿಂತ ಹೆಚ್ಚು ಪ್ರಮಾಣದಲ್ಲಿ ಇರುತ್ತೆ. ನಮ್ಮ ಮುಖ್ಯ ಉದ್ದೇಶ, ನಮ್ಮ ಪೂರ್ವಜರು ಅವರ ಅನಾದಿ ಈ ದೇಶದ ಈ ವ್ಯವಸ್ಥೆ ಒಳಗೆ ಏನು ಒಂದು ಪ್ರಕೃತಿಯಲ್ಲಿ ಒಂದು ನಿರ್ದಿಷ್ಟವಾದ ಕೇಂದ್ರ ಇರುತ್ತೆ. ಆ ಕೇಂದ್ರದ ಉದ್ದೇಶ ಏನು ಅಂತ ಹೇಳಿದ್ರೆ, ಆ ಒಂದು ವಾತಾವರಣಕ್ಕೆ ಸರಿಯಾಗಿ ಮನುಷ್ಯ ಮತ್ತು ಜೀವಿಗಳು ಆ ವಾತಾವರಣದಲ್ಲಿ ಸಿಗ್ತಕ್ಕಂಥ ಆಹಾರ ಧಾನ್ಯಗಳನ್ನ ಬಳಸಿ ಬದುಕ್ತಕ್ಕಂಥದ್ದು ಅದು ಪ್ರತೀತಿ. ಈಗ ಕರಾವಳಿ ಭಾಗದಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ರೊಟ್ಟಿ ಮುದ್ದೆ ಆ ಭಾಗದಲ್ಲಿ ಈಗ ನಮಗೆ ಗೊತ್ತಿಲ್ಲ. ಅಲ್ಲಿ ನಾವು ಒಂದು ದಿನನೂ ಇರ್ಲಿಕ್ಕಾಗಲ್ಲ. ಅವರ ಶರೀರದ ಗುಣಗಳೇ ಬೇರೆ, ನಮ್ಮ ಭಾಗದ ಮಧ್ಯ ಕರ್ನಾಟಕದ ಜನರ ಶರೀರದ ಗುಣಗಳೇ ಬೇರೆ, ಉತ್ತರ ಕರ್ನಾಟಕದ ಜನರ ಶರೀರದ ಗುಣಗಳೇ ಬೇರೆ. ಅದಕ್ಕೇನಾಗಿರುತ್ತೆ, ಬಾಡಿ ಏನಾಗಿರುತ್ತೆ, ತನ್ನಷ್ಟಕ್ಕೆ ತಾನೇನೆ ನ್ಯಾಚುರಲ್ ಆಗಿ ಸೆಟ್ ಆಗಿರುತ್ತೆ. ಫೈನಲಿ ಇವಾಗ ಟ್ರೈನಿಂಗ್ ಮಾಡ್ಕೊಂಡ್ ಬಂದ್ರಿ, ಆಮೇಲೆ ಅಂತೂ ಇಂತೂ ಫೈಟ್ ಮಾಡಿ ಲೋನು ತಗೊಂಡ್ ಬಂದ್ರಿ, ಕಾರ್ ಶೆಡ್ ಇರೋದನ್ನ ಒಂದು ಫ್ಯಾಕ್ಟ್ರಿಗೆ ಗೋಡೌನ್ ತರ ಕನ್ವರ್ಟ್ ಮಾಡ್ಕೊಂಡ್ರಿ, ಆಮೇಲೆ ಮಷಿನರೀಸ್ನು ಹಾಕಿದ್ರಿ. ಇವಾಗ ಮಾರ್ಕೆಟಿಂಗ್ ಹೆಂಗ್ ಮಾಡಿದ್ರಿ? ಮಾರ್ಕೆಟ್ಗೆ ಹೋಗ್ಲಿಕ್ಕಿಂತ ಮುಂಚೆ ಅಲ್ಲೆಲ್ಲ ನಮ್ಗೆ ಟ್ರೈನಿಂಗ್ ಕೊಟ್ಟಿದ್ದು 100 ಗ್ರಾಮ್ ನಲ್ಲಿ ಪೌಡರ್ ಹಾಕ್ಬಿಟ್ಟು ಬಿಸ್ಕೆಟ್ ಮಾಡೋದೆಲ್ಲ ಹೇಳ್ಕೊಟ್ಟಿದ್ರು. ಓಕೆ, ಅಲ್ಲಿ ನನಗೆ ತುಂಬಾ ಆಸಕ್ತಿ ಇತ್ತು, ತುಂಬಾ ಚೆನ್ನಾಗಿ ಕಲ್ತ್ಕೊಂಡು ಎಲ್ಲ ಮಾಡ್ಕೊಂಡು ಬಂದು ಇಲ್ಲಿ ಬಂದ್ಬಿಟ್ಟು 1 kg ಹಿಟ್ಟನ್ನ ಆ ಪ್ಲಾನೆಟರಿ ಮಿಕ್ಸರ್ಗೆ ಹಾಕಿ ಕಲ್ಸಿದ್ರೆ ಅಲ್ಲೇದಕ್ಕೂ ಇಲ್ಲೇದಕ್ಕೂ ತುಂಬಾನೇ ವ್ಯತ್ಯಾಸ ಬರ್ತಾ ಇದೆ. ಅವ್ರು ಏನ್ ಹೇಳ್ಕೊಟ್ಟಿದ್ದಾರೆ ಅದೇ ಮೆಥಡ್ ಅಲ್ಲೇ ಎಲ್ಲ ಮೆಜರ್ಮೆಂಟ್ಸ್ ಆಗ್ತಾ ಇದ್ದೀನಿ, ಆದ್ರೂ ಕೂಡ ಹಿಟ್ಟು ಗಟ್ಟಿ ಆಗ್ತಾ ಇದೆ, ಬಿಸ್ಕೆಟ್ ಕಟ್ ಮಾಡಕ್ ಆಗ್ತಾ ಇಲ್ಲ ಅನ್ನೋ ಸೋ ಮೆನಿ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಕೈಯಿಂದಲೇ ಕಟರ್ ನಲ್ಲಿ ಕಟ್ ಮಾಡ್ತಾ ಇದ್ವಿ, ಕಟ್ ಮಾಡಿ ಇದು ಟ್ರೇನ್ ಅಲ್ಲಿ ಇಡ್ತಾ ಇದ್ವಿ. ಅವಾಗ ಅದೆಲ್ಲ ಬಿಸ್ಕೆಟ್ ಎಲ್ಲ ತುಂಬಾ ಹಾರ್ಡ್ ಬರ್ತಾ ಇತ್ತು, ಅದನ್ನ ತಿನ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಈಗೆಲ್ಲ ಸೋ ಮೆನಿ ಪ್ರಾಬ್ಲಮ್ಸ್. ಅದೇನೋ ಹೇಳ್ತಲ್ಲ ಆ ಪರಿಸ್ಥಿತಿ ಆಗೋಗ್ಬಿಟ್ಟಿತ್ತು. ಮನೆಯಲ್ಲಿ ನಾನು ಪ್ರತಿಯೊಂದು ಏನ್ ಮಾಡ್ತಾ ಇದ್ದೀನಿ ಅಂತೇಳಿ ಎಲ್ಲ ಅಬ್ಸರ್ವ್ ಬಂದು ನೋಡ್ತಾ ಇದ್ರು. ಬಿಸ್ಕೆಟ್ ಮಾಡ್ತಾ ಇದ್ದಾನೆ, ಕಟ್ ಮಾಡಿ ಇಡ್ತಾ ಇದ್ದಾನೆ, ಬೆಂದ್ಮೇಲೆ ಬಂದು ನೋಡ್ತಾ ಇದ್ರು. ಇದು ಆಮೇಲೆ ಫಸ್ಟ್ ಟೈಮಲ್ಲೇ ಬಂದು ನೋಡಿದ್ರು, ತಿಂದ್ಬಿಟ್ಟು ಅದು ತುಂಬಾ ಗಟ್ಟಿ ಆಗ್ಬಿಟ್ಟಿತ್ತು ಬಿಸ್ಕೆಟ್ಸ್ ಎಲ್ಲ. ಒಂದೇ ಮಾತು ಹೇಳಿದ್ರು, ಈ ಬಿಸ್ಕೆಟ್ ಮಾಡಿದ್ರೆ ಯಾರು ತಿಂತಾರಪ್ಪ, ನಿಮ್ಗೆ ಇಷ್ಟೆಲ್ಲ 10 ಲಕ್ಷ ರೂಪಾಯಿ ಲೋನ್ ತೊಗೊಂಡ್ಬಂದ್ಬಿಟ್ಟಿದ್ಯಾ, ಮಂತ್ಲಿ 12,500 ರೂಪಾಯಿ ಇನ್ಸ್ಟಾಲ್ಮೆಂಟ್ ಬರ್ತಾ ಇದೆ, ಇನ್ಯಾರು ತಿಂತಾರೆ ಅಂತೇಳಿ ನನಗೆ ಆಕಾಶನೇ ತಲೆ ಮೇಲೆ ಬಿದ್ದಂಥ ಪರಿಸ್ಥಿತಿ. ಅವಾಗ ಮತ್ತೆ ನಿಜಕ್ಕೂ ಮೇಡಮ್ ಅವ್ರಿಗೆ ಫೋನ್ ಮಾಡಿದೆ, ಮೇಡಮ್ ಹಿಂಗೆ ಆಗ್ತಾ ಇದೆ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಳ್ತೀಯಾ, ಹಿಂಗೆಲ್ಲ ಇರುತ್ತೆ, ಪ್ರತಿಯೊಂದು ತನ್ನದೇ ಕಾಳುಗಳಲ್ಲಿ ತನ್ನದೇ ಆಗಿರ್ತಕ್ಕಂಥ ಗುಣಧರ್ಮಗಳು ಇರುತ್ತೆ. ಓಕೆ, ಅದನ್ನ ನಾವೇನ್ ಮಾಡ್ಬೇಕು, ಪ್ರತಿಯೊಂದನ್ನು ಕೂಡ ಕರಗತ ಮಾಡ್ಕೋಬೇಕು. ನೀನೊಬ್ಬ ಒಳ್ಳೆ ಎಂಟರ್ಪ್ರೈನರ್ ಆಗ್ಬೇಕು ಅಂದ್ರೆ ಇವೆಲ್ಲ ಆರಂಭದಲ್ಲಿ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಅಂತೇಳಿ ತುಂಬಾ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರು. ನಾನು ಎಂಥ ಸಮಯದಲ್ಲಿ ಫೋನ್ ಮಾಡಿದ್ರು ಕೂಡ ಫೋನ್ ರಿಸೀವ್ ಮಾಡಿ ಗೈಡೆನ್ಸ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಆ ನಂತರದಲ್ಲಿ ಒಂದು ಹಂತಕ್ಕೆ ನಾವೇನ್ ಮಾಡಿದ್ವಿ, ಇದನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಮನೆಯಲ್ಲೂ ಕೂಡ ಹಾಗೇನೆ ಬೇಕಾಗ್ತಕ್ಕಂಥ ಸುವಾಸನೆ ಹೊರಗೆ ಬರ್ಲಿಕ್ಕೆ ಶುರುವಾಯಿತು. ಮನೆಯಿಂದಲೂ ಕೂಡ ಒಂದು ಒಳ್ಳೆ ಸಪೋರ್ಟಿವ್ ಆಗಿ ಇದು ಮಾಡ್ಲಿಕ್ಕೆ ಶುರು ಮಾಡಿದ್ರು. ಆ ಸಮಯದಲ್ಲಿ ದಾವಣಗೆರೆ ನಮ್ಮ ಫಸ್ಟ್ ವಿಸಿಟರ್ಸ್ ಅಂತ ಹೇಳಿದ್ರೆ ನಮ್ಮ ಯೂನಿಟ್ಗೆ ಹಿಂಗೇನೋ ಒಂದು ಹೊಸ ಮಾಡಿದಾನೆ ನೋಡ್ಲಿಕ್ಕೆ ಬರೋರು ಬೇಕಲ್ವಾ. ಆ ಸಮಯದಲ್ಲಿ ನಮ್ಮ ದಾವಣಗೆರೆ ತರಳುಬಾಳು ಕೃಷಿ ವಿಜ್ಞಾನ ಕೇಂದ್ರದಿಂದ ಯಾರು ಬಂದಿದ್ರು, ನಮ್ಮ ತರಳುಬಾಳು ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಇವರ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಬಸವರಾಜಪ್ಪ ಸರ್ ಮತ್ತೆ ಇವ್ರು ಬಂದಿದ್ರು, ನಮ್ಮ ಡಾಕ್ಟರ್ DN ದೇವರಾಜ್ ಸರ್ ಮುಖ್ಯಸ್ಥರು ಇದಾರಲ್ಲ ಅವ್ರು ಬಂದಿದ್ರು, ಬಸವನಗೌಡ ಸರ್ ಬಂದಿದ್ರು, ಮಲ್ಲಿಕಾರ್ಜುನ್ ಸರ್ ಬಂದಿದ್ರು, ಆಮೇಲೆ ಡಾಕ್ಟರ್ ಸುಪ್ರಿಯಾ ಪಾಟೀಲ್ ಅಂತೇಳಿ ಫುಡ್ ಸೈಂಟಿಸ್ಟ್ ಆಗಿದ್ದಾರೆ ಅಲ್ಲಿ, ಅವ್ರು ಬಂದಿದ್ರು. ಅದು ಮಿಸ್ಟೇಕ್ ಆಗಿತ್ತು ಅಂದ್ರಲ್ಲ ಸರ್, ಹೆಂಗಾಗಿತ್ತು ಅದು, ಏನಕ್ಕಾಗಿತ್ತು ಅಷ್ಟು ಹಾರ್ಡ್ ಆಗಿತ್ತು
ಬಂತು ಅಂತ ಹೇಳಿದ್ರೆ ಏನಾದ್ರೂ ಮೆಜರ್ಮೆಂಟ್ ಅಲ್ಲಿ ಏನಾದ್ರೂ ಡಿಫರೆನ್ಸ್? ಇಲ್ಲ ಮೇಡಮ್, ಅದು ಏನಾಗ್ಬಿಟ್ಟಿತ್ತು ಅಂತ ಹೇಳಿದ್ರೆ ನಾವು ಸ್ಟಾರ್ಟಿಂಗ್ ನಲ್ಲಿ ಹೋಗ್ಬಿಟ್ಟು ನಮ್ಮಲ್ಲಿ ಫ್ಲೋರಿಂಗ್ ಮಷಿನ್ ಇರ್ಲಿಲ್ಲ. ಸ್ಟಾರ್ಟಿಂಗ್ ನಲ್ಲಿ ನಾವೇನ್ ಮಾಡ್ಬಿಟ್ವಿ, ಇಲ್ಲಿ ಹಿಟ್ಟಿನ ಗಿರಣಿ ಇರುತ್ತಲ್ಲ ಅಲ್ಲಿ ಹಿಟ್ಟು ಹಾಕ್ಸ್ಕೊಂಡ್ ಬಂದ್ಬಿಟ್ಟಿದ್ವಿ, ಫ್ಲೋರ್ ಅನ್ನ ಹಾಕ್ಸ್ಕೊಂಡ್ ಬಂದ್ಬಿಟ್ಟಿದ್ವಿ. ಫ್ಲೋರ್ ಅನ್ನ ಹಾಕ್ಸ್ಕೊಂಡ್ ಬಂದಾಗ ಅದು ಹಳೆ ಹಿಟ್ಟಿನ ಜೊತೆಗೆ ಮಿಶ್ರಣ ಆಗಿ ಬಂದ್ಬಿಟ್ಟಿತ್ತಲ್ಲ, ಹಾಗಾಗಿ ಹಾರ್ಡ್ ಆಗ್ಬಿಟ್ಟಿದೆ. ಅಲ್ಲಿ ನಾವು ಕಂಡಿಡಿದ್ವಿ ಏನ್ ಪ್ರಾಬ್ಲಮ್ ಆಗಿದೆ ಅಂತೇಳಿ. ಆ ನಂತರದಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಓನು ಫ್ಲೋರಿಂಗ್ ಮಷಿನ್ ಕೂಡ ತಗೊಂಡ್ಬಂದ್ವಿ. ಅವರೆಲ್ಲ ಸರ್ ಎಲ್ಲ ಬಂದ್ಬಿಟ್ಟು ನೋಡಿದ್ರು, ತುಂಬಾ ಚೆನ್ನಾಗಿ ಮಾಡ್ತಾ ಇದೆಯಲ್ಲಪ್ಪ ಅಂತೇಳಿ ಇದು ಮಾಡಿದ್ರು. ಆ ನಂತರದಲ್ಲಿ ನಮ್ಮ ತಂದೆ ತಾಯಿ ಮನೆಯವ್ರನ್ನೆಲ್ಲರನ್ನು ಕರೆದು ಹೇಳ್ದೆ, ಸರ್ ಹಿಂಗೆಲ್ಲ ಭಾಳನೇ ಇದು ಮಾಡ್ತಿದ್ದಾರೆ, ಡಿಸ್ಟರ್ಬ್ ಮಾಡ್ತಿದ್ದಾರೆ, ನನಗೆ ಒಂದು ತಿಂಗಳ ಲೋನ್ ಕಟ್ಟೋದು ಕಷ್ಟ ಆಗ್ತಾ ಇದೆ ಸರ್ ಅಂತೇಳಿ. ಅವಾಗ ಅವರೆಲ್ಲ ಬಂದ್ಬಿಟ್ಟು ನಮ್ಮ ತಂದೆಯವ್ರಿಗೆ ತಾಯಿಯವ್ರಿಗೆ ನಮ್ಮ ಮನೆಯವ್ರನ್ನೆಲ್ಲರನ್ನು ಕರೆದು ಹೇಳಿದ್ರು ಏನಂತೇಳಿ, ನೀವೇನು ಯೋಚನೆ ಮಾಡಬೇಡಿ, ತುಂಬ ಇದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಕೆಲಸ ಮಾಡ್ತಿದ್ದಾನೆ, ನೀವು ಫ್ಯಾಮಿಲಿ ಸಪೋರ್ಟಿವ್ ನಿಂತ್ಕೋಬೇಕು, ನೀವೇನು ಯೋಚನೆ ಮಾಡಬೇಡಿ ಅಪ್ಪ, ಇವತ್ತಿನಿಂದ ನಿಮ್ಮ ಹುಡುಗಗೆ ಇನ್ಸ್ಟಾಲ್ಮೆಂಟ್ ಕಟ್ಟಲಿಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ. ಯಾವ ರೀತಿ ಅಂತೇಳಿದರೆ, ನಿಮ್ಮ ಮಗ ಮಾಡ್ತಕ್ಕಂಥ ಬಿಸ್ಕೆಟ್ಗಳನ್ನ ನಾವು ತೊಗೊಳ್ತೀವಿ, ನಾವು ತೊಗೊಂಡು ನಮ್ಮ ಅಲ್ಲೇ ಪ್ರತಿ ಸಮಯದಲ್ಲೂ ಕೂಡ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಎಲ್ಲ ನಡೀತಾ ಇತ್ತು, ಅವ್ರಿಗೆಲ್ಲ ಕೊಡ್ತಾ ಇದ್ರು. ಅವಾಗ ಸ್ಟಾರ್ಟಿಂಗ್ನಲ್ಲಿ 6,800 ರೂಪಾಯಿದೇನೋ ಒಂದು ಫಸ್ಟ್ ಅವ್ರದ್ದೇನೆ ಆರ್ಡರ್ ಬಂದಿದೆ ಮೇಡಮ್. ಆಕ್ಚುಲಿ ಮಾರ್ಕೆಟಿಂಗಿಗೆ ಅವರು ನಾನು ಫೋನ್ ಮಾಡಿ ಹೇಳಿದ್ರು, ನೋಡಪ್ಪ ನಾಳೆ ನನಗೆ ಇಷ್ಟು ಕೆಜಿ ಬಿಸ್ಕೆಟ್ ತಂದು ಕೊಟ್ಬಿಡಿ ಅಂತೇಳಿ. ನಾವು ತಗೊಂಡೋಗಿ ತಲುಪಿಸಿದ್ವಿ. ಅದು ಇಮಿಡಿಯೇಟ್ ಆಗಿ 6,800 ರೂಪಾಯಿ ಕೊಟ್ಬಿಟ್ರು. ಆಮೇಲೆ ನೆಕ್ಸ್ಟ್ ಮತ್ತೆ ಅದೇ ತಿಂಗಳಲ್ಲೇ ಒಂದು 2-3 ಸರಿ ಆರ್ಡರ್ ಕೊಟ್ಬಿಟ್ರು. ನನಗೆ ಒಂದು 12,500 ರೂಪಾಯಿ ದುಡ್ಡು ಸಿಕ್ಬಿಡ್ತು. ಬ್ಯಾಂಕಿಗೆ ಹೋಗಿ ಅಮೌಂಟ್ ಹಾಕ್ಬಿಟ್ಟೆ ಇನ್ಸ್ಟಾಲ್ಮೆಂಟ್ಗೆ. ಮ್ಯಾನೇಜರ್ ಸರ್ ಕೂಡ ಇದೆ ವೆರಿ ಹ್ಯಾಪಿ. ಯಾಕೆ ಅಂತ ಹೇಳಿದ್ರೆ, ಹುಡುಗ ಲೋನ್ ಕೊಡ್ತಾನೋ ಇಲ್ಲೋ ಅಂತ ಅವ್ರಿಗೂ ಕೂಡ ಭಯ ಇತ್ತು. ಲೋನ್ ಕೊಟ್ಬಿಟ್ಟಿದ್ರು. ಮಂತ್ಲಿ ನಾವು ಏನ್ ಮಾಡಿದ್ವಿ, ಎಲ್ಲೂ ಕೂಡ ಇಂಬ್ಯಾಲೆನ್ಸಿಂಗ್ ಇಲ್ದೇನೆ ಲೋನ್ ಕಟ್ಲಿಕ್ಕೆ ಶುರು ಮಾಡಿದ್ವಿ. ತುಂಬಾನೇ ಖುಷಿ ಆಗ್ಬಿಟ್ರು ಅವರು. ನಮಗೆ ಎಷ್ಟು ದೊಡ್ಡ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರು ಅಂತ ಹೇಳಿದ್ರೆ ಅದು ನೆಕ್ಸ್ಟ್ ಹೇಳ್ತೀನಿ ನಿಮಗೆ. ಆನಂತರದಲ್ಲಿ ಏನಾಯಿತು, ಸ್ಟಾರ್ಟಿಂಗ್ನಲ್ಲಿ ಅವರು ಕೂಡ ಬಿಸ್ಕೆಟ್ ಆಡಿದ್ದಾಗ ಅಲ್ಲಿ ಬಂದ ಟ್ರೈನರ್ ಸರ್ ಇವೆಲ್ಲ ಮಿಲ್ಲೆಟ್ ಬಿಸ್ಕೆಟ್ ಇವನ್ನೆಲ್ಲ ತಿನ್ರಿ ಅಂತ ಹೇಳಿದಾಗ, ಸರ್ ಏನೋ ಆರ್ಡ್ ಬರ್ತಾ ಇದೆಯಲ್ಲ, ನಾವು ಮಾಮೂಲಿ ಬಿಸ್ಕೆಟ್ ತಿಂತೀವಿ ಅದಕ್ಕಿಂತ ಆ ಥರ ಅನ್ನಿಸ್ತಿಲ್ಲಲ್ಲ ಸರ್ ಅಂತ, ಚೇಂಜಸ್ ಇದೆ ಅಂತ ಹೇಳಿದಾಗ ನಮ್ಮ ಸರ್ ಎಲ್ಲ ಹೇಳ್ತಿದ್ರೆ, ನಿಮಗೆ ಅಲ್ಲಿ ಗಟ್ಟಿ ಇದೆ ತಾನೇ, ಇದು ಸಿರಿಧಾನ್ಯದ್ದು ತಾನೇ, ಸಿರಿಧಾನ್ಯಗಳು ಅಂತ ಹೇಳಿದ್ರೆ ಸ್ವಲ್ಪ ಗಟ್ಟಿಯಾಗಿರ್ತವೆ, ಏನೂ ಆಗಲ್ಲ, ಗಟ್ಟಿಯಾಗಿ ತಿನ್ನಿ, ಗಟ್ಟಿಮುಟ್ಟಾಗಿರ್ತೀರಿ ಅಂತ ಹೇಳ್ತಾ ಇದ್ರಂತೆ. ಆನಂತರದಲ್ಲಿ ತುಂಬಾ ಪ್ರಯೋಗಗಳು ಮಾಡ್ತಾ ಹೋದ್ವಿ. ಇದರಲ್ಲಿ ಏನು ವ್ಯತ್ಯಾಸ ಆಗಬೇಕು ಅಂತೇಳಿ. ಆ ನಂತರದಲ್ಲಿ ಸುಮಾರು 2 ವರ್ಷಗಳ ತರುವಾಯ ಬಿಸ್ಕೆಟ್ ತಯಾರಿಕೆಯಲ್ಲಿ ನಾವೊಂದು ನೈಪುಣ್ಯತೆಯನ್ನು ಸಾಧಿಸಿದ್ವಿ ಮೇಡಮ್. ಫೈನಲಿ ಸರ್, ಆಕ್ಚುಲಿ ನಿಮ್ಮ ಎಜುಕೇಶನ್ ಏನು ಸರ್? ಆಕ್ಚುಲಿ ಮೇಡಮ್ ನಾನು ಇತಿಹಾಸ ವಿಭಾಗದಲ್ಲಿ MA ಕಂಪ್ಲೀಟ್ ಮಾಡಿದ್ದೀನಿ ಮೇಡಮ್. ಆಕ್ಚುಲಿ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ಗೆ ಸುಮಾರು 1-2 ಟೈಮ್ ಭಾಳನೇ ಎಕ್ಸಾಮ್ಗಳು ಅಟೆಂಡ್ ಮಾಡಿದ್ದೀನಿ. FDA ಆಮೇಲೆ KS ಕೂಡ ಪ್ರಿಲಿಮ್ಸ್ ಕೂಡ ನಾನು ಪಾಸ್ ಮಾಡಿದ್ದೀನಿ ಕೂಡ. ಆ ನಂತರದಲ್ಲಿ ಇವೆಲ್ಲ ಕೂಡ ಫೇಲ್ಯೂರ್ನೆಸ್ ಬಂದಾಗ ಭಗವಂತ ನನಗೆ ಅಂತ ಒಂದು ಹೊಸ ಅವಕಾಶವನ್ನು ಇಟ್ಟಿರ್ಬೋದು ಅಂತೇಳಿ ಈ ಕಡೆ ಕಾನ್ಸಂಟ್ರೇಟ್ ಮಾಡಿದೆ. ಈ ಖಂಡಿತ ಖುಷಿ ಆಗ್ತಾ ಇದೆ ಹೇಳ್ಬೇಕು ಅಂದ್ರೆ. ನಾನು ಎಲ್ಲೋ ಹೋಗ್ಬಿಟ್ಟು ಎಲ್ಲೋ ಯಾರದೋ ಕೈ ಕೆಳಗೆ ಒಂದು ಜಾಬ್ ಮಾಡ್ತಾ ಇದ್ದೆ ಅನ್ಸುತ್ತೆ. ಬಟ್ ಇವತ್ತು ದೊಡ್ಡ ನವದೆಹಲಿಯಿಂದ ಪ್ರಥಮ್ ಕುಮಾರ್ ಸಿನ್ಹಾ ಅಂತೇಳಿ IAS ಆಫೀಸರ್, ಅವರು ನಮ್ಮ ಯೂನಿಟ್ ನೋಡ್ಬೇಕು ಅಂತೇಳಿ ಡೆಲ್ಲಿಯಿಂದ ಬಂದಿದ್ರು, ವಿಸಿಟ್ ಮಾಡಿದ್ರು. ಕಾಶ್ಮೀರದಿಂದ ಒಂದು ಕಂಪನಿ ಮುಂದೆ ಬಂದಿದೆ. ಅವ್ರು ನಮ್ಮ ಜೊತೆಗೆ ವೈಟ್ ಲೇಬಲಿಂಗ್ ಟೈ ಅಪ್ ಆಗಿದ್ದಾರೆ. ಅಷ್ಟೇ ಅಲ್ಲ, ನಾವು ಸಹಾರಾ ಏರ್ವೇಸ್ ಜೊತೆ ಕೂಡ ಏನ್ ಮಾಡ್ತಾ ಇದೀವಿ, ಟೈ ಅಪ್ ಆಗ್ತಾ ಇದೀವಿ. ಓಕೆ, ಕಾವ್ಯ ನೀವು ಹೇಳಿ, ನಿಮ್ಮ ಹಸ್ಬೆಂಡ್ ಬಗ್ಗೆ ಒಂದೆರಡು ಮಾತು. ಅಂದರೆ ಅವರ ಸ್ಟ್ರಗ್ಲಿಂಗ್ ಡೇಸ್ ಎಲ್ಲ ನೀವು ನೋಡಿದ್ದೀರಾ. ಇವಾಗ ಅಪ್ಪ ಅಮ್ಮ ಸ್ವಲ್ಪ ಬೈದ್ರೂ ನೀವು ಸಪೋರ್ಟ್ ಮಾಡಲೇಬೇಕು, ಯಾಕೆಂದರೆ ಅಪ್ಪ ಅಮ್ಮ ಸಪೋರ್ಟ್ ಮಾಡಿಲ್ಲ ಅಂದ್ರೂ ನೀವಂತೂ ಸಪೋರ್ಟ್ ಮಾಡಲೇಬೇಕು. ಹಸ್ಬೆಂಡ್ ಎಲ್ಲ ಅದಕ್ಕೆ ಹೆಂಗಿತ್ತು ಆರಂಭದ ದಿನಗಳು? ಯಾಕೆಂದರೆ ಎಲ್ಲರೂ ಮಾತು ಕೇಳಬೇಕು. ಇವಾಗ ಎಲ್ಲರೂ ಸಪೋರ್ಟ್ ಮಾಡ್ತಾರೆ, ಎಲ್ಲರೂ ಬೆನ್ನು ತಟ್ತಾರೆ, ಬಟ್ ನೀವಂತೂ ನಿಲ್ಲೇಬೇಕಿತ್ತು, ಸರ್ ಜೊತೆ ನಿಲ್ಲೇಬೇಕಿತ್ತು, ನಾವಿದ್ದೀವಿ ಅಂತ. ಆ ದಿನಗಳು ಹೆಂಗಿತ್ತಪ್ಪ? ಇಲ್ಲ ಮೇಡಮ್, ಫಸ್ಟ್ ಮದುವೆ ಆಗಿ ಸ್ವಲ್ಪ ದಿನದಲ್ಲೇ ಅವರಿಗೆ ಟ್ರೈನಿಂಗ್ ಎಲ್ಲ ಶುರುವಾಯಿತು, ಒಂದು 3 ಮಂತ್ಸಿಗೆ. ಆಮೇಲೆ ಎಲ್ಲ ಹೋಗೋದು ಬರೋದು ಎಲ್ಲ ಮಾಡ್ತಾ ಇದ್ರು. ನಾನೇ ಫಸ್ಟ್ ಅಪೋಸ್ ಮಾಡಿದ್ದು, ಬೇಡ ಸುಮ್ಮನೆ ಇರೋದನ್ನೇ ಮಾಡ್ಕೊಂಡು ಹೋಗ್ಬಿಡೋಣ, ಏನಕ್ಕೆ ಸುಮ್ಮನೆ ಎಲ್ಲ ಟೆನ್ಷನ್ ಲೈಫ್ ಏನಕ್ಕೆ ನಮಗೆ ಅಂತೇಳಿ ನಾನೇ ಫಸ್ಟ್ ಅಪೋಸ್ ಮಾಡಿದ್ದು. ಒಬ್ಬರೇ ಮಗ, ತೋಟ ಅಂಗಡಿ ಎಲ್ಲ ಇತ್ತಲ್ಲ, ಯಾಕೆ ಸುಮ್ಮನೆ ಕಷ್ಟಪಡೋದು, ಆರಾಮ ಲೈಫ್ ಲೀಡ್ ಮಾಡ್ಕೊಂಡು ಹೋಗೋಣ, ಇರೋದನ್ನೇ ಉಳಿಸ್ಕೊಂಡು ಹೋಗ್ಬಿಟ್ಟೆ ಸಾಕಲ್ಲ ಅಂತ ಫಸ್ಟ್ ಅಪೋಸ್ ಮಾಡಿದ್ದೆ ನಾನು. ಅದ್ರ ಮೇಲೆ ನನ್ನಿಂದ ಅಮ್ಮ ಅಪ್ಪಾಜಿ ಬೇಡ ಅಂತಾನೆ ಇದ್ದಿದ್ದು ಮೇಡಮ್. ಆಮೇಲೆ ಫಸ್ಟ್ ಬಾಕ ಹೂವಲ್ಲಿ ಏನೇನೋ ಮಾಡಿದ್ರು ಮೇಡಮ್, ಬಿಡ್ಲೇ ಅದು ಬರ್ತಾನೆ ಇಲ್ಲ. ಅದು ಮಾಡೋಣ ಇದು ಮಾಡೋಣ ಅಂತ ಎಲ್ಲ ಗಲೀಜು ಮನೆಯೆಲ್ಲ. ಸರಿ ಏನೋ ಮಾಡ್ತಿದಾರಲ್ಲ ಅಂತ ಮತ್ತೆ ಸಮಾಧಾನ ಮಾಡ್ಕೊಂಡು ಮಾಡೋದು. ಜೊತೆಗೆ ಮಾಡಿದ್ವಿ ಫಸ್ಟ್ಗೆ ಬಿಸ್ಕೆಟ್ ಮಾಡಕ್ ಶುರು ಮಾಡಿದ್ವಿ. ಮತ್ತೆ ಏನ್ ಮಾಡೋದು ಮೇಡಮ್, ಬಿಡಂಗೆ ಇಲ್ಲ, ಸಪೋರ್ಟ್ ಮಾಡ್ಲೇಬೇಕು. ಹೌದು, ಬಿಡಕ್ಕೂ ಮನ್ಸಿಲ್ಲ. ಒಂದ್ಸಲ ಬೇಜಾರಾಗ್ಬಿಡೋದು, ಇವ್ರು ಏನ್ ತಲೆ ತಿಂತಾರಪ್ಪ ಹಿಂಗೆ ಅಂತ.
ಆಮೇಲೆ ಬಿಡಕ್ಕೂ ಮನ್ಸಿಲ್ಲ, ಜೊತೆಗೆ ಮಾಡ್ತಾ ಇದ್ವಿ. ಬಟ್ ಫಸ್ಟ್ಗೆ ಮಾಡಿದಾಗೆಲ್ಲ ತುಂಬಾ ಹಾರ್ಡ್ ಆಗ್ಬಿಡೋದು, ಇಲ್ಲ ಅದಕ್ಕೇನೋ ಸ್ವಲ್ಪ ವ್ಯತ್ಯಾಸ ಮಾಡಿ ಏನಾರ ಮಾಡಿದ್ರೆ ಸಾಫ್ಟ್ ಆಗ್ಬಿಡೋದು ಬಿಸ್ಕೆಟ್. ಎಷ್ಟೋ ಸಲ ಮನೆ ಗೊತ್ತಿಲ್ದಂಗೆ ಎಷ್ಟೋ ಚೆಲ್ಲಿ ಬಿಟ್ಟಿದೀವಿ, ಗೊತ್ತೇ ಇಲ್ಲ. ಇವಾಗ ಗೊತ್ತಾಯ್ತು. ಇವ್ರು ಬಂದ್ ನೋಡೋರು, ನೀನ್ ಸುಮ್ನಿರ್ತೀಯ ಕಾವ್ಯ, ಅವ್ನು ಸುಮ್ನೇನೋ ತಗೊಂಡ್ ಮಾಡ್ತಾನೆ, ನೀನ್ ಸುಮ್ನಿರ್ತೀಯ ಅಂತ ಅಮ್ಮ ಅಪ್ಪಾಜಿ ಇಬ್ರು. ಇಲ್ಲ ಹೇಳ್ತಾನೆ ಇರ್ಲಿಲ್ಲ, ಚೆಲ್ಲಿದ್ದು ಹೇಳ್ತಿರ್ಲಿಲ್ಲ. ಇಲ್ಲಮ್ಮ ಮಾಡಿದ್ವಿ, ಚೆನ್ನಾಗಿತ್ತು, ಯಾರಿಗೋ ಕೊಟ್ವಿ, ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ವಿ ಫಸ್ಟಿಗೆ. ಆಮೇಲೆ ಬರ್ತಾ 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 ಒಂದ್ ಹದಕ್ ಬಂದ್ರು. ಎಕ್ಸ್ಪೆರಿಮೆಂಟ್, ಇವ್ರು ಏನೇ ಮಾಡಿದ್ರು ಎಕ್ಸ್ಪೆರಿಮೆಂಟ್, ನಾನು ಅಪ್ಪಾಜಿ ಮಂಜಣ್ಣ ಅಂತ ಒಬ್ರಿದ್ರು, 3 ಜನ. ಏನಾದ್ರು ಮಾಡಿದ್ರೆ ಟೇಸ್ಟ್ ನೋಡ್ರಿ ಇದು ಹೆಂಗಿದೆ, ಹೆಚ್ಕೊಂಡು ಫಸ್ಟ್ ಅಪ್ಪಾಜಿ ಪರ್ಫೆಕ್ಟ್ ಆಗಿ ಹೇಳ್ತಾರೆ ಏನಿದೆ ಏನಿಲ್ಲ, ಏನಾಗಿದೆ ಏನಿಲ್ಲ, ಜಾಸ್ತಿ ಬೆಂದಿದೆ ಕಡಿಮೆ ಬೆಂದಿದೆ, ಇದಿಷ್ಟು ಇದ್ರಲ್ಲಿ ಬೇಯಬೇಕಿತ್ತು, ಇದು ಸ್ವೀಟ್ ಕಡಿಮೆ ಆಗಿದೆ, ಸ್ವೀಟ್ ಜಾಸ್ತಿ ಆಗಿದೆ, ಆತರ ಅಪ್ಪಾಜಿ ಬಹಳ ಬೇಗ ಐಡೆಂಟಿಫೈ ಮಾಡಿ ಹೇಳ್ತಿದ್ರು. ಅದ್ರದ್ದೊಂದು ಬೇಸ್ ಮೇಲೆ ನಾವು ಚೇಂಜ್ ಮಾಡ್ಕೊಂತ ಹೋದ್ವಿ. ಆಮೇಲೆ ಈ ಬಂದವರಿಗೆಲ್ಲ ಕೊಡ್ತಾ ಇದ್ವಿ, ಅವರು ಸ್ವಲ್ಪ ಅವ್ರದ್ದು ಕೇಳ್ತಾ ಇದ್ವಿ, ಹೆಂಗಿದೆ ಏನು, ಏನ್ ಚೇಂಜಸ್ ಆಗ್ಬೇಕು ಅಂತ ಹೇಳಿ ಅವ್ರು ಹೇಳೋರು. ಆಮೇಲೆ ಸಿರಿಧಾನ್ಯಗಳ ಗುಣಧರ್ಮನೇ, ಒಂದು ಸಿರಿಧಾನ್ಯಕ್ಕೂ ಅದರಲ್ಲೂ ಕೂಡ 9 ಸಿರಿಧಾನ್ಯಗಳಿದ್ರೆ ನವಣೆ, ಸಜ್ಜೆ, ಹಾರಕ, ಊದಲು, ಕೊರ್ಲೆ, ಬರ್ಗು, ಸಾಮೆ, ರಾಗಿ ಇವೇನಿದೆ 9 ಸಿರಿಧಾನ್ಯಗಳಲ್ಲಿ ಮಿತ್ರ ಸಿರಿಧಾನ್ಯಗಳು ಅಂತ ಬೇರೆ ಇದೆ. ಅವುಗಳಲ್ಲೇ 9ರಲ್ಲಿ ಅಂದ್ರೆ 5 ಒಂದು ಗುಂಪಿನಲ್ಲಿ ಇದ್ರೆ 4 ಒಂದು ಗುಂಪಿನಲ್ಲಿ ಇರುತ್ತೆ ಅಂತ ಹೇಳಿದ್ರೆ ಬೇಕಿಂಗ್ ಅಂದ್ರೆ ಕೋಟ್ ಏನಾಗುತ್ತೆ ಕೆಲವೊಂದು ಸರಿ. ನಾವ್ ಯಾಕೆ 5 ಮಾತ್ರ ನಾವು ರಾಗಿ ಮತ್ತೆ ಸಜ್ಜೆ ಮತ್ತೆ ಹಾರಕ ಮತ್ತೆ ಲಿಟ್ಲ್ ಮಿಲೆಟ್ ಅಂತ ಏನಂತೀವಿ, ಸಾಮೆ ಅಂತ ಏನ್ ಹೇಳ್ತೀವಿ ಅದು, ಮತ್ತೆ ನವಣೆ ನವಣೆ, ಇವು 5 ಸಿರಿಧಾನ್ಯಗಳು ಏನಿದೆ ಇವುಗಳು ಮಿತ್ರ ಸಿರಿಧಾನ್ಯಗಳು. ಇವುಗಳಲ್ಲಿ ಕೋಟಿಂಗ್ ಅಂತಕ್ಕಂಥದ್ದು ಕಡಿಮೆ ಇರೋದ್ರಿಂದ ನಾವು ಬಿಸ್ಕೆಟ್ ಮಾಡೋದ್ರಿಂದ ಬೇಕಾದ್ಮೇಲೆ ಕೂಡ ಕಹಿ ಬರೋದಿಲ್ಲ. ಆದ್ರೆ ಉಳಿದಂತ ಸಿರಿಧಾನ್ಯಗಳಲ್ಲಿ ಬೇರೆ ಬೇರೆ ಪ್ರಕ್ರಿಯೆಗಳನ್ನ ಮಾಡಿದ್ರೆ ಆನಂತರದಲ್ಲಿ ಅದೇನಾಗುತ್ತೆ ಸ್ವಲ್ಪ ಕಹಿ ಬರುತ್ತೆ. ಓಕೆ, ಅಲ್ಲಿ ಕಂಡಿಡ್ಕೊಂಡ್ರೆ ಎಸ್ ಮೇಡಮ್. ಹಾಗಾಗಿ ನಾವೇನ್ ಮಾಡಿದೀವಿ ಇವುಗಳಲ್ಲೇ 5ರಲ್ಲೇನೆ ತುಂಬಾ ಪರ್ಫೆಕ್ಟ್ ಆಗಿದ್ದೀವಿ. ಆಮೇಲೆ ನಮ್ಮ ಮನೆಯವರಿಗೆ ಏನಂದ್ರೆ ಮೇಡಮ್ ಕೈಯಲ್ಲಿ ಮಾಡ್ತಿದ್ವಲ್ಲ ಬಿಸ್ಕೆಟ್ ಕಟ್ ಮಾಡ್ತಿದ್ವಲ್ಲ, ಸ್ವಲ್ಪನೇ ಹೆಚ್ಚು ಕಡಿಮೆ ಆಗಂಗಿಲ್ಲ. ಅಯ್ಯೋ ಇದು ತೆಳ್ಳಗಾಯ್ತು, ಇದು ದಪ್ಪ ಆಯ್ತು, ಕಾಂಪ್ರಮೈಸ್ ಆಗಲ್ಲ ವರ್ಕ್ ಅಲ್ಲಿ. ಬೇಕಿಂಗ್ ಅಂತ ಹೇಳಿದ್ರೆ ಬೇಕಿಂಗ್ ತಂತ್ರಜ್ಞಾನದಲ್ಲಿ ಮೊದಲ ಆದ್ಯತೆ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಯಾವುದೇ ವ್ಯಕ್ತಿ, ಮೇಡಮ್ ಅವ್ರು ತುಂಬಾ ಸ್ಟ್ರಿಕ್ಟ್ ಆಗಿ ಹೇಳ್ಕೊಡ್ತಾ ಇದ್ರು, ನೀವು ಕಲಿಬೇಕು. ಅದೇಲ್ಲ ಮೇಡಮ್, ಫಸ್ಟ್ ಏನಾಗಬೇಕು, ನೀವು ಹೈಜಿನಿಕ್ ಇರಬೇಕು, ಕೈ ಯಾವತ್ತು ಕೂಡ ಹ್ಯಾಂಡ್ ಗ್ಲೌಸ್ ಇರಬೇಕು. ಫಸ್ಟ್ ಸ್ಟೆಪ್ಸ್ ಅದೇನೆ. ಆಮೇಲೆ ಹೆಡ್ ಕ್ಯಾಪ್ ಹಾಕ್ಬೇಕು, ಆ ನಂತರದಲ್ಲಿ ನೆಕ್ಸ್ಟ್ ಸ್ಟೆಪ್ ಯಾವತ್ತು ಕೂಡ ಡೋನ ಡಿಸ್ಟರ್ಬ್ ಮಾಡಬಾರ್ದು. ಏನ್ ಮಾಡೋದು, ಅದನ್ನ ಜಾಸ್ತಿ ಹಿಟ್ಟನ್ನ ಕೈಯಿಂದ ಮುಟ್ಲಿಕ್ಕೆ ಹೋಗೋದು ಅಥವಾ ಅದನ್ನ ಡಿಸ್ಟರ್ಬ್ ಮಾಡೋದು. ಒಂದು ಯಾವ್ದೇ ಒಂದು ಪ್ಲೇಸ್ ಅಲ್ಲಿ ಅದು ಕಟ್ಟಾಗಿ ಬಿದ್ದಿದೆ ಅಂತ ಹೇಳಿದ್ರೆ ಅದನ್ನ ಸರಿಸಬಾರ್ದು ಮೇಡಮ್. ಆಕ್ಚುಲಿ ಅದಕ್ಕೆ ಜಾಸ್ತಿ ಡಿಸ್ಟರ್ಬ್ ಮಾಡಿದ್ರೆ ಅದು ಆಕ್ಟಿವಿಟೀಸ್ ಕೂಡ ಇದು ಕಡಿಮೆ ಆಗ್ಬಿಡುತ್ತೆ. ಓಕೆ, ಹಾಗಾಗಿ ಅವೆಲ್ಲ ಟೆಕ್ನಾಲಜಿ. ಆಮೇಲೆ ನೋಡ್ಲಿಕ್ಕೂ ಕೂಡ ತುಂಬಾ ಶಿಸ್ತುಬದ್ಧವಾಗಿರ್ಬೇಕು, ಲೈನ್ ಟು ಲೈನ್, ಯಾವತ್ತು ಕೂಡ ಆ ಕಡೆ ಈ ಕಡೆ ಆಗ್ಬಾರ್ದು. ಇದು ನನ್ನ ಶೇಪ್ ಚೆನ್ನಾಗಿರ್ಬೇಕು, ಒಂದೇ ಲೆವೆಲ್ ಅಲ್ಲಿ ಇರಬೇಕು ಅಂತ. ಮತ್ತು ಲೈನ್ ನೀಟಾಗಿರ್ಬೇಕು, ಸ್ವಲ್ಪ ಹೆಚ್ಚು ಕಡಿಮೆ ಆಗಂಗಿಲ್ಲ. ಮಾಡಕ್ ಬರೋದೇ ಇದು, ಅದ್ರಲ್ಲಿ ಹಂಗೆಲ್ಲ ಬಹಳ ಕಷ್ಟ. ಸರ್, ಇವಾಗ ಕೃಷಿ ವಿಜ್ಞಾನ ಅಂದ್ರೆ ತರಳುಬಾಳು ಕೃಷಿ ವಿಜ್ಞಾನ ಫಸ್ಟ್ ಬಿಸ್ನೆಸ್ ನಿಮಗೆ ಕೊಡ್ತು, ಅದಾದ್ಮೇಲೆ ನಿಮ್ಮ ಬಿಸ್ನೆಸ್ ಪರಿ ಹೇಗೆ ಹರಡ್ತು ಸರ್? ಆಮೇಲೆ ಮೇಡಮ್ ಆಕ್ಚುಲಿ ಬಹಳ ನನಗೆ ದೊಡ್ಡ ಮಟ್ಟದಲ್ಲಿ ಬೆಂಬಲವಾಗಿ ನಿಂತ್ಕೊಂಡಿದ್ದು ಅಂತ ಹೇಳಿದ್ರೆ ನಮ್ಮ ದಾವಣಗೆರೆ ಕೃಷಿ ಇಲಾಖೆ ನಮ್ಮ ಶ್ರೀನಿವಾಸ್ ಚಿಂತಾಲ್ ಸರ್ JD ಅವರು, ಹುಡುಗ ಏನೋ ದಾವಣಗೆರೆ ಜಿಲ್ಲೆಯಲ್ಲೇ ಪ್ರಥಮ ಆರಂಭ ಇದು ಸಿರಿಧಾನ್ಯದ ಬಿಸ್ಕೆಟ್ ಅಂತಕ್ಕಂಥದ್ದೇ ಕಾನ್ಸೆಪ್ಟೇ ಇದು. ಸರ್ ಏನ್ ಮಾಡಿದ್ರು, ಖುದ್ದು ವಿಸಿಟ್ ಮಾಡಿದ್ರು ಮೇಡಮ್. ಆಕ್ಚುಲಿ ಬಂದ್ಬಿಟ್ಟು ನೋಡಿ ಬಹಳ ಖುಷಿ ಪಟ್ರು, ಬೆನ್ ತಟ್ಟಿದ್ರು, ಇಲ್ಲ ನೀನ್ ಮಾಡು, ಏನೇ ಪ್ರಾಬ್ಲಮ್ ಇದಾದ್ರೂ ನಾನು ನಿನ್ ಸಪೋರ್ಟ್ ನಿಂತ್ಕೊಳ್ತೀನಿ ಅಂತ ಹೇಳಿ ಸಪೋರ್ಟ್ ಮಾಡಿದ್ರು. ನಮ್ಮ ಸುರೇಶ್ ಸರ್ ಇರ್ಬೋದು, ಅವರು ಇದು ಮಾಡಿದ್ರು. ಆಮೇಲೆ ನಮ್ಮ ಶ್ರೀನಿವಾಸ್ ಸರ್ ಏನ್ ಮಾಡಿದ್ರು, ಇನ್ನೂ ಒಂದು ಹೆಜ್ಜೆ ಹುಡುಗ ಮುಂದೆ ಹೋಗ್ಲಿ ಅಂತೇಳಿ ನಮ್ಮ CEO ಆಗಿರ್ತಕ್ಕಂಥ ಸುರೇಶ್ ಇಟ್ನಾಳ್ ಸರ್ ಅವ್ರಿಗೆ ಫೋನ್ ಮಾಡಿ, ಸರ್ ಹಿಂಗೆ ಹುಡುಗ ಮಾಡಿದಾನೆ, ನೀವು ಒಂದ್ಸರಿ ವಿಸಿಟ್ ಮಾಡಿದ್ರೆ ತುಂಬಾ ಖುಷಿ ಆಗುತ್ತೆ ಅಂತ ಹೇಳಿದ್ರು. ಸರ್ ಏನ್ ಮಾಡಿದ್ರು, ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಸೀದಾ ನಮ್ಮ ಯೂನಿಟ್ಗೆ ಬಂದ್ರು. ನಮ್ಮ ತಂದೆಯವರು ಹೇಳಿದ್ರು, ಸಾರ್ ನಿಮ್ಮಂಥ ದೊಡ್ಡ IAS ಆಫೀಸರ್ ಇದ್ದೀರಾ, ನಿಮ್ಮಂಥ ದೊಡ್ಡ ವ್ಯಕ್ತಿಗಳು ನಮ್ಮ ಮನೆವರೆಗೂ ಬಂದ್ಬಿಟ್ಟಿದ್ದೀರಾ, ನಮ್ಮ ಯೂನಿಟ್ ನೋಡಕ್ ಬಂದಿದ್ದೀರಾ, ನಮ್ಮ ಹಳ್ಳಿಗೆ ಒಂದು ಹೆಮ್ಮೆ ವಿಚಾರ ಸರ್ ಅಂತ ಹೇಳಿದ್ರು. ಅವಾಗ ಸುರೇಶ್ ಸರ್ ಹೇಳಿದ್ರು, ನಾನಲ್ಲ ಕಣ್ರಿ ದೊಡ್ಡ ವ್ಯಕ್ತಿ, ನಿಮ್ಮ ಮಗ ದೊಡ್ಡ ವ್ಯಕ್ತಿ, ನಿಮ್ಮ ಮಗನ್ನ ನೋಡ್ಲಿಕ್ಕೆ ನಾನ್ ಬಂದಿದ್ದೀನಿ ಕಣ್ರಿ ಅಂತ ಹೇಳಿದ್ರು. ನಿಜಕ್ಕೂ ಅವತ್ತೇನಾಯ್ತು ನಮ್ಮ ತಂದೆಯವ್ರಿಗೆ, ನಿಜಕ್ಕೂ ನನ್ನ ಮಗ ದೊಡ್ಡ ವ್ಯಕ್ತಿನೇ ಇರ್ಬೇಕು. ಯಾಕೆಂತ ಹೇಳಿದ್ರೆ ಹಳ್ಳಿಲಿ ನಮ್ಮ ಊರಲ್ಲಿ ಜಿಲ್ಲಾ ಪಂಚಾಯತ್ಗೆ ಹೋಗಿ ಸುರೇಶ್ ಸರ್ನ ಭೇಟಿ ಮಾಡೋದೇ ಕಷ್ಟ. ಅಂತದ್ರಲ್ಲಿ ಸುರೇಶ್ ಸರ್ ಅವ್ರು ಏನ್ ಮಾಡಿದ್ದಾರೆ, CEO ಆಗಿರ್ತಕ್ಕಂಥವ್ರು ಇಲ್ಲಿ ಖುದ್ದು ಕೂಲಂಬಿಗೆ ವಿಸಿಟ್ ಮಾಡಿ ಘಟಕವನ್ನು ವೀಕ್ಷಣೆ ಮಾಡ್ಲಿಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರೆ ಎಷ್ಟು ಖುಷಿ ಆಗ್ಬೇಕು. ಖುಷಿ ಆದ್ರು. ಆಮೇಲೆ ಸುರೇಶ್ ಸರ್ ಹೇಳಿದ್ರು, ನೋಡಿ
ನಾನು ಏನಾದರೂ ಮಾಡಿ ನನ್ನ ಫ್ರೆಂಡ್ ಒಬ್ಬರು ತುಂಬ ಏರ್ ಆಫೀಸರ್ ಇದ್ದಾರೆ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ, ಅವ್ರಿಗೆ ಹೇಳ್ಬಿಟ್ಟು ಹುಬ್ಳಿ ಟು ಹಾವೇರಿ ತನಕ ಟ್ರೈನಲ್ಲಿ ಏನಾದರೂ ಕೊಡ್ಲಿಕ್ಕೆ ಆಗ್ಬೋದಾ ಅನ್ನೋದ್ರ ಬಗ್ಗೆ ನಾನು ಖಂಡಿತ ಯೋಚನೆ ಮಾಡ್ತೀನಿ ಅಂತ ಹೇಳಿದರು. ಆ ನಂತರದಲ್ಲಿ ಸರ್ ಹೋಗಿ ಭಾಳಷ್ಟು ಅವರು ಈ ಹುಡುಗನಿಗೆ ಏನೆಲ್ಲ ಸಪೋರ್ಟ್ ಮಾಡ್ಬೋದು ಅಂತೇಳಿ ನಿಜಕ್ಕೂ ಅಂತ ದೊಡ್ಡ ಅಧಿಕಾರಿ ಅಂತ ಹೇಳಿದ್ರು, ಅವರಲ್ಲಿ ಸ್ವಲ್ಪನೂ ಇದಿಲ್ಲ. ಎಷ್ಟು ಸರಳವಾಗಿ ನಾನು ಎಲ್ಲೇ 100 ಜನರ ನಡುವೆ ಕಂಡ್ರು ನನ್ನನ್ನು ಅಭಿಮಾನದಿಂದ ಮಾತಾಡಿಸ್ತಾರೆ. ಆಮೇಲೆ ಇಮಿಡಿಯೇಟ್ ಆಗಿ ಈಗ ಮಂತ್ಲಿ ನಮ್ಗೆ ಏನು ಮಾಡ್ತಿದ್ದಾರೆ, 45,000 ರೂಪಾಯಿದ್ದು ಎಲ್ಲ ಮಿನಿಸ್ಟರ್ಸ್ ಮೀಟಿಂಗ್ಗಳಿಗೆ ಪ್ರತಿಯೊಂದು ಮೀಟಿಂಗ್ಸ್ಗೂ ನಮ್ಮದೇ ಸಿರಿಧಾನ್ಯ ಬಿಸ್ಕೆಟ್ ತಗೊಳ್ತಾ ಇದ್ದಾರೆ. ಎಸ್ ಮೇಡಮ್, ಅಷ್ಟು ಮಾರ್ಕೆಟಿಂಗ್ ಕೊಡ್ತಾ ಎಸ್ ಮೇಡಮ್ ಹೌದು. ತಕ್ಷಣದಲ್ಲೇ ಅವತ್ತೇನೆ ಆದೇಶ ಮಾಡಿದ್ರು, ನೋಡಿ ನನ್ನ ಯಾವುದೇ ಮೀಟಿಂಗ್ಸ್ ಅಲ್ಲಿ ರಘು ಅವ್ರದ್ದು ಮಿಲ್ಲೆಟ್ ಬಿಸ್ಕೆಟೇನೆ ಬೇಕು, ಬೇರೆ ಯಾವ ಬಿಸ್ಕೆಟ್ ತಂದ್ರೂ ನಾನು ಬಿಲ್ ಪಾಸ್ ಮಾಡಲ್ಲ ಅಂತ ಸ್ಟ್ರಿಕ್ಟ್ ಆಗಿ ಆರ್ಡರ್ ಮಾಡಿದ್ರು, ಸಪೋರ್ಟ್ ಮಾಡಿದ್ರು. ನೋಡಪ್ಪ ನೀನು ಹಳ್ಳಿ ವಾತಾವರಣದಲ್ಲಿ ಇಷ್ಟೆಲ್ಲ ಮಾಡ್ತಾ ಇದೀಯ, ನಮ್ಮ ಕೈಯಿಂದ ಏನಾಗುತ್ತೋ ಅದು ಸಪೋರ್ಟ್ ಮಾಡ್ತೀನಿ ಅಂತೇಳಿ ಮಾಡಿದ್ರು. ಆಮೇಲೆ ಕೆಲವೊಂದು ಅಧಿಕಾರಿಗಳಿಗೆಲ್ಲ ಫೋನ್ ಮಾಡಿ, ನೋಡಿ ನೀವೆಲ್ಲ ಬೇರೆ ಬೇರೆ ಬಿಸ್ಕೆಟ್ ತರಿಸ್ಕೋಬೇಡಿ, ಹುಡುಗ ತುಂಬಾ ಮಾಡ್ತಿದ್ದಾನೆ, ಆತನಿಗೆ ಸಪೋರ್ಟಿವ್ ಆಗಿ ಇದನ್ನ ಮಾಡಿ ಅಂತ ಹೇಳಿಲ್ಲ ಹೇಳಿದ್ರು ಮೇಡಮ್. ಆಕ್ಚುಲಿ ಈ ರೀತಿ ಅಧಿಕಾರಿಗಳೆಲ್ಲ ಸಪೋರ್ಟ್ ಮಾಡಿದಕ್ಕೆ ಮಾರ್ಕೆಟ್ ಒಂದು ಲೆವೆಲ್ಗೆ ಬಂತು. ಆ ನಂತರದಲ್ಲಿ ಯಾವ್ದಕ್ ಬಂದ್ವಿ, NSR ಸೆಲ್, ನಮ್ಮ ತಾಯಿ ಅವ್ರದ್ದು ಆಕ್ಚುಲಿ NSR ಸೆಲ್ ಸ್ವಾವಲಂಬನೆ ಇದಕ್ಕೆ ಸೆಲೆಕ್ಟ್ ಆಗ್ಬಿಟ್ರು. ಬಸಮ್ಮ ಅವ್ರದ್ದು ಫೌಂಡಿಂಗ್ ಇದರಲ್ಲಿ ಈ ಒಂದು ಕಂಪ್ನಿನ ಸೆಲೆಕ್ಟ್ ಮಾಡಿದ್ರು. 40,000 ಜನದಲ್ಲಿ 150 ಜನ ಬೆಂಗಳೂರು ಸೆಲೆಕ್ಟ್ ಮಾಡಿದ್ರು. ಆ ನಂತರದಲ್ಲಿ ಸ್ವಾವಲಂಬನೆ ಇದಕ್ಕೆ ನಾವು ಬೆಂಗಳೂರಿಗೆ 4 ಸಾರಿ ಟ್ರೈನಿಂಗ್ ಹೋಗಿ ಬಂದ್ವಿ. ಟ್ರೈನಿಂಗ್ ಹೋಗಿ ಬಂದ್ಮೇಲೆ IIM ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಬೆಂಗಳೂರು ಕಡೆ ಕೂಡ ನಾವು ಹೋದ್ವಿ. ಅಲ್ಲೇನಾಯ್ತು, ಅವರು ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ತುಂಬಾ ಸಪೋರ್ಟ್ ಮಾಡಿದ್ರು ನಮಗೆ. ಆನ್ಲೈನ್ ಬಿಸ್ನೆಸ್ಸು, ಫ್ಲಿಪ್ಕಾರ್ಟ್, ಅಮೆಝಾನ್, ಸೋಷಿಯಲ್ ಮೀಡಿಯಾಗಳನ್ನ ಯಾವ ರೀತಿ ಯೂಸ್ ಮಾಡ್ಕೋಬೇಕು ಇದ್ರ ಬಗ್ಗೆ ಎಲ್ಲ ಟ್ರೈನಿಂಗ್ ಕೊಟ್ಟರು. ಅವಾಗ ಏನಾಯ್ತು, ನಿಜಕ್ಕೂ ಅಲ್ಲಿರ್ತಕ್ಕ ಅಧಿಕಾರಿಗಳಿಗೆ ಎಲ್ಲರಿಗೂ ಕೂಡ ನಮ್ಮ ಬ್ರಾಂಡ್ ಏನಾಯಿತು ಪರಿಚಯ ಆಗಲಿಕ್ಕೆ ಶುರುವಾಯಿತು. ಅವರು ಎಷ್ಟೆಲ್ಲ ಅವ್ರ ಕಡೆಯಿಂದ ಏನೆಲ್ಲ ಮಾರ್ಕೆಟ್ ಮಾಡ್ಲಿಕ್ಕೆ ಸಪೋರ್ಟ್ ಮಾಡ್ಬೇಕು ಅಷ್ಟೆಲ್ಲ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಹಂತವಾಗಿ ಏನಾಗ್ಲಿಕ್ಕೆ ಶುರುವಾಯಿತು. ಮತ್ತೆ ನೆಕ್ಸ್ಟ್ ನಾನು RKY ರಫ್ತಾರ್ ಯೋಜನೆಯಲ್ಲಿ ಧಾರವಾಡ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಸೆಲೆಕ್ಟ್ ಆದೆ. ಅಲ್ಲಿ ಸೆಲೆಕ್ಟ್ ಆದಮೇಲೆ 2024-25ನೇ ಸಾಲಿನ ಕರ್ನಾಟಕದ 14 ಅತ್ಯುತ್ತಮ ಸ್ಟಾರ್ಟ್ಅಪ್ಸ್ಗಳಲ್ಲಿ ನಮ್ಮ ಸ್ಟಾರ್ಟ್ಅಪ್ಸ್ ಕೂಡ ಒಂದಿದೆ ಮೇಡಮ್. ಆಕ್ಚುಲಿ ನಮ್ಮ ತಾಯಿಯವ್ರಿಗೆ ಆಕ್ಚುಲಿ ಉಬಾಂಟು ಜಮ್ ಅವಾರ್ಡ್ ಕೂಡ ಬಂತು. ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶಾಲಿನಿ ರಜನೀಶ್ ಅವರು ಮೇಡಮ್ ಅವರು, ಮತ್ತೆ ರತ್ನಪ್ರಭಾ ರಿಟೈರ್ಡ್ ಚೀಫ್ ಸೆಕ್ರೆಟರಿ ಆಗಿರ್ತಕ್ಕಂಥ ರತ್ನಪ್ರಭಾ ಮೇಡಮ್ ಅವ್ರ ಫೌಂಡೇಶನ್ ಕಡೆಯಿಂದ ಸ್ಟೇಟ್ ಲೆವೆಲ್ ಅವಾರ್ಡ್ ಕೂಡ ಬಂದಿದೆ. ಈ ಪ್ರೋಸೆಸ್ ಎಲ್ಲ ಎಷ್ಟು, 2 ಇಯರ್ಸ್ ಅಲ್ಲ ಆಯ್ತಾ ಅಥವಾ 3 ಇಯರ್ಸ್ ತಗೊಂಡಿದೆ ಮೇಡಮ್. ಇದೆಲ್ಲ ಒಂದು ಆರಂಭ ಹಂತದಿಂದ ಹಿಡಿದು ಕೊನೆವರೆಗೂ ತುಂಬಾನೇ ಇದನ್ನ ಮಾಡಿದ್ವಿ. ಸರ್, ನನ್ನ ಇವಾಗಿನ ಪ್ರಶ್ನೆ, ಇವಾಗಿನ ಯೂತ್ಸ್ ಏನಾದರೂ ಈ ಥರದ್ದು ಒಂದು ಸಾಹಸಕ್ಕೆ ಕೈ ಹಾಕ್ತೀನಿ ಅಂತ ಅಂದರೆ ಅವರಿಗೆ ಏನು ಮೆಸೇಜ್ ಕೊಡ್ತೀರಾ ನೀವು? ಮೇಡಮ್, ಏನು ಅಂತ ಹೇಳಿದ್ರೆ ನಾನು ಹೇಳಲಿಕ್ಕೆ ಎಲ್ಲ ಯುವ ಸಮುದಾಯಕ್ಕೆ ಹೇಳ್ತಕ್ಕಂಥದ್ದು ಒಂದೇ ವಿಧವಾಗಿರ್ತಕ್ಕಂಥ ಮನವಿ ಅಂತ ಹೇಳಿದ್ರೆ, ನಾವು ತುಂಬಾನೇ ಕೇಳಿರ್ತೀವಿ, ಹಳ್ಳಿಗಳು ಯಾವತ್ತು ಕೂಡ ಯಾವ ಕ್ಷೇತ್ರದಲ್ಲೂ ಹಿಂದೆ ಉಳಿದಿಲ್ಲ. ಇವತ್ತು ನಾನು ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವು ವರ್ಲ್ಡ್ ಫಸ್ಟ್ ಪಾರ್ಲಿಮೆಂಟ್ ಅಂತ ಹೇಳ್ತೀವಿ, ಯಾವುದನ್ನ ಬ್ರಿಟನ್ ಪಾರ್ಲಿಮೆಂಟ್ ಅಂತ ಇಲ್ಲಿವರೆಗೂ ಕಲ್ತಿದ್ವಿ. ಆದರೆ ಜಗತ್ತಿಗೆ ಈಗ ಗೊತ್ತಾಯಿತು, ಇಲ್ಲ ಕರ್ನಾಟಕದಲ್ಲಿ, ಭಾರತದಲ್ಲಿ, ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಲ್ಲಿ 12ನೇ ಶತಮಾನದಲ್ಲಿ ಒಂದು ಜನಸಾಮಾನ್ಯರು, ಯಾರೋ ಅವರು ದೊಡ್ಡ ಶ್ರೀಮಂತರಲ್ಲ, ಉದ್ಯಮಿಗಳಲ್ಲ, ಅವ್ರು ಯಾರು ಕೂಡ ಅಲ್ಲ, ಒಂದು ಸಾಮಾನ್ಯ ಹಳ್ಳಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಬಸವಾದಿ ಶಿವಶರಣರು ಏನು ಮಾಡಿದ್ರು, ಕಲ್ಯಾಣದಲ್ಲಿ ಒಂದು ಸಮಾನತೆಯ ತತ್ವವನ್ನು ಸಾರಿ ಏನು ಮಾಡಿದ್ರು, ಅನುಭವ ಮಂಟಪ ಸ್ಥಾಪನೆ ಮಾಡಿದ್ರು. ಅಂತ ಹೇಳಿದ್ರೆ ಅವರು ಸ್ಥಾಪನೆ ಮಾಡಿದವರು ಸಾಮಾನ್ಯ ರೈತರ ಮಕ್ಕಳು ಯಾರು ಇರ್ಬೋದು, ಅಂಬಿಗರ ದೋಣಿ ನಡೆಸ್ತಕ್ಕಂಥ ಅಂಬಿಗರ ಚೌಡಯ್ಯನವ್ರು ಇರ್ಬೋದು, ಅಥವಾ ಒಕ್ಕಲು ಅಂತ ಹೇಳಿದ್ರೆ ಹೊಲ ಮನೆ ಕೆಲಸ ಮಾಡ್ತಕ್ಕಂಥ, ಕೃಷಿ ಕೆಲಸವನ್ನು ಮಾಡ್ತಕ್ಕಂಥ ಒಕ್ಕಲಿಗ ಮುದ್ದಣ್ಣನವ್ರು ಇರ್ಬೋದು, ಆಮೇಲೆ ಕಟ್ಟಿಗೆಯನ್ನು ಮಾರ್ತಕ್ಕಂಥ ಮೋಳಿಗೆ ಮಾರಯ್ಯನವ್ರು ಇರ್ಬೋದು. ಇವರೆಲ್ಲರೂ ಕೂಡ ಜನಸಾಮಾನ್ಯರಲ್ಲಿ ಸಾಮಾನ್ಯರು. ಕುರಿ ಕಾಯ್ತಕ್ಕಂಥ ಮುಕ್ತಾಯಕ್ಕ, ಇವರೆಲ್ಲರೂ ಕೂಡ ಜನಸಾಮಾನ್ಯರು ಒಂದ್ ಕಡೆ ಸೇರಿ ಏನ್ ಮಾಡಿದ್ರು, ತಮ್ಮ ಅನುಭವಗಳನ್ನ ಹಂಚಿದ್ರು. ಆ ಮೂಲಕ ಜಗತ್ತಿಗೆ 12ನೇ ಶತಮಾನದಲ್ಲಿ ಅಂತ ಹೇಳಿದ್ರೆ ಜಗತ್ತು ಗೊತ್ತಿಲ್ಲದೆ ಇದ್ದ ಸಮಯದಲ್ಲಿ ಸಮಾನತೆಯ ತತ್ವವನ್ನು ಬೋಧಿಸಿದ್ದು ಒಂದು ಹಳ್ಳಿಯ ಸಾಮಾನ್ಯ ಜನರೇ ಅಂತ ಹೇಳಿದ್ರೆ ಜಗತ್ತು. ಮಹಾತ್ಮ ಗಾಂಧಿ ಅವರು ಯಾವಾಗ್ಲೂ ಹೇಳ್ತಾರೆ, ಭಾರತ ನಿಂತಿರ್ತಕ್ಕಂಥದ್ದು ಹಳ್ಳಿಗಳ ದೇಶ, ಹಳ್ಳಿಗಳು ಅಭಿವೃದ್ಧಿ ಆದ್ರೇನೆ ಭಾರತ ಅಭಿವೃದ್ಧಿ ಆಗ್ತಕ್ಕಂಥದ್ದು. ಇವತ್ತೇನಾಗಿದೆ, ರಾಜ್ಯ ಸರ್ಕಾರಗಳಿರ್ಬೋದು, ಕೇಂದ್ರ ಸರ್ಕಾರಗಳಿರ್ಬೋದು, ಈ ಒಂದು ಹಳ್ಳಿಗಳನ್ನ ಮುಖ್ಯವಾಹಿನಿಗೆ ತರಲಿಕ್ಕೆ ಸಾಕಷ್ಟು ಯೋಜನೆಗಳನ್ನ ಜಾರಿಗೆ ತಂದಿದೆ. ಅದರಲ್ಲಿ PMFME ಯೋಜನೆ ಅಂತಕ್ಕಂಥದ್ದು ಬಹಳ ಮಹತ್ವದ್ದು, ಅದು ಬಹಳ ಯಶಸ್ವಿಯಾಗಿ ಓಡ್ತಾ ಇದೆ. ನಮ್ಮ ದಾವಣಗೆರೆ ಜಿಲ್ಲೆ ಅಂತೂ ಅದರಲ್ಲಿ ಪ್ರಥಮ ಸ್ಥಾನದಲ್ಲಿದೆಯೋ 2ನೇ ಸ್ಥಾನದಲ್ಲಿದೆಯೋ ಇದೆ. ಖಂಡಿತ ಅವರೆಲ್ಲ ಕೂಡ ನಮಗೆ ಈ ಒಂದು ಸಪೋರ್ಟ್ ಕೊಟ್ಟಿದ್ದಕ್ಕೆ ನಾವು ಇಷ್ಟೆಲ್ಲ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಯ್ತು. ಸರ್, ಇವತ್ತು ನಿಮ್ಮ ಮಾರ್ಕೆಟಿಂಗ್ ಎಷ್ಟಿದೆ
ಸರ್ ಮಂತ್ಲಿ ಎಷ್ಟು ಮಾರ್ಕೆಟಿಂಗ್ ಇದೆ ನಿಮ್ದು? ಮೇಡಮ್ ಆಕ್ಚುಲಿ ನಾವು ಈಗ ಮುಂದೆ ನಾನು ಕಳೆದ ಬಾರಿ 25,62,000 ರೂಪಾಯಿವರೆಗೂ ಕೂಡ ಏನ್ ಮಾಡಿದೀವಿ ಕುಕೀಸ್ನ ಸೇಲ್ ಮಾಡಿದೀವಿ ಒನ್ ಮಂತ್ಗೆ, ಒನ್ ಇಯರ್ಗೆ ಈ ಇಯರ್ ಅಲ್ಲಿ ಏನಾಗಿದೆ, ಈಗ ನಾವು ಇನ್ನೂ ಕೂಡ ಬಹಳ ಕರ್ನಾಟಕದಲ್ಲಿ ತುಂಬಾ ಕಡೆ ಎಲ್ಲ ಪ್ರಸಿದ್ಧಿ ಪಡೆದಿದ್ದೀವಿ. ನಮ್ಮ ಬಿಸ್ಕೆಟ್ಸ್ ಏನಾಗಿದೆ, ವಿಶೇಷವಾಗಿ ನಮ್ಮ ಬಿಸ್ಕೆಟ್ಸ್ ನಲ್ಲಿ ಏನಿದೆ ಅಂತ ಹೇಳಿದ್ರೆ ತುಪ್ಪವನ್ನ ಬಳಸ್ತೀವಿ. ನಾವು ಏನ್ ಮಾಡಿದೀವಿ, ಫ್ಯಾಟ್ ಅನ್ನ ಬಳಸಬಾರ್ದು ಅಂತಕ್ಕಂಥದ್ದು ನಮ್ಮ ಮಧ್ಯನೇ ಕಾನ್ಸೆಪ್ಟ್. ಆರಂಭದಲ್ಲಿ ಫ್ಯಾಟ್ ಬಳಸಿ ಬಿಸ್ಕೆಟ್ ಮಾಡ್ತಾ ಇದ್ವಿ. ಆಮೇಲೆ ನಾವೇನ್ ಮಾಡಿದ್ವಿ, ಫ್ಯಾಟ್ ಅನ್ನ ಬಿಟ್ಬಿಟ್ಟು ಬಿಸ್ಕೆಟ್ ಮಾಡಬೇಕು, ಜನರಿಗೆ ಇನ್ನೂ ಕೂಡ ಹೆಚ್ಚೆಚ್ಚು ಆರೋಗ್ಯದ ಫುಡ್ ಅನ್ನ ನಾವು ಕೊಡಬೇಕು ಅಂತ ಕಾನ್ಸೆಪ್ಟ್ ಇಟ್ಕೊಂಡು ಏನ್ ಮಾಡಿದೀವಿ, ನಮ್ಮದೇ ಆಗಿರ್ತಕ್ಕಂಥ ಕರ್ನಾಟಕ ರೈತರ ಬಿಂಬ ಅಂತಲೇ ಏನ್ ಕರಿತೀವಿ, ಇದನ್ನ ಏನ್ ಮಾಡಿದೀವಿ, ನಂದಿನಿ ತುಪ್ಪವನ್ನ ಬಳಕೆ ಮಾಡ್ತಾ ಇದೀವಿ. ಅದ್ರ ಜೊತೆಗೆ ಮಂಡ್ಯದಿಂದ ತರಿಸಿರ್ತಕ್ಕಂಥ ಬೆಲ್ಲವನ್ನ ವಿಶೇಷವಾಗಿ ಬಳಸ್ತಾ ಇದ್ದೀವಿ ನಮ್ಮ ಬಿಸ್ಕೆಟ್ಗಳ ತಯಾರಿಕೆಯಲ್ಲಿ. ಆಮೇಲೆ ನಮ್ಮಲ್ಲಿ ಯಾವುದೇ ರೈಸಿಂಗ್ ಏಜೆಂಟ್ಸ್ ಅಂತ ಏನ್ ಹೇಳ್ತೀವಿ ಅವನ್ನ ಯಾವನು ಬಳಸ್ತಾ ಇಲ್ಲ ಮೇಡಮ್ ಆಕ್ಚುಲಿ. ಆಮೇಲೆ ಯಾವುದೇ ಪ್ರಿಸರ್ವೇಟಿವ್ ನಾವು ಬಳಕೆ ಮಾಡ್ತಾ ಇಲ್ಲ. ಕೆಲವು ನಿಮ್ಗೆ ಪ್ರಶ್ನೆ ಇರ್ಬೋದು, ನೀವು ಪ್ರಿಸರ್ವೇಟಿವ್ ಇಲ್ದೇನೆ ಅಥವಾ ರೈಸಿಂಗ್ ಏಜೆಂಟ್ ಇಲ್ದೇನೆ ನೀವು ಯಾವ ರೀತಿ ಮಾಡ್ಲಿಕ್ಕೆ ಸಾಧ್ಯನಾ ಅಂತೇಳಿ. ಖಂಡಿತವಾಗ್ಲೂ ಮಾಡ್ಲಿಕ್ಕೆ ಸಾಧ್ಯ ಇದೆ. ಆದ್ರೆ ನಮ್ಮ ಹಿರಿಯರು ಏನೆಲ್ಲ ನಾಲೆಡ್ಜ್ ಅನ್ನ ಬಳಸ್ತಾ ಇದ್ರು ಹಿಂದೆ ಎಲ್ಲ ಅಡುಗೆಗಳು ತಯಾರು ಮಾಡ್ಲಿಕ್ಕೆ, ಅವುಗಳನ್ನ ಏನ್ ಮಾಡ್ಬೇಕು, ನಾವು ಅಬ್ಸರ್ವ್ ಮಾಡಬೇಕು. ಅವಾಗ ಮಾತ್ರ ನಿಮಗೆ ಈ ಜ್ಞಾನ ಒಲಿಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಇದನ್ನ ನಾವು ನಮ್ಮ ಬಿಸ್ಕೆಟ್ ತಯಾರಿಕೆಯಲ್ಲಿ ಅಳವಡಿಸ್ಕೊಂಡಿದೀವಿ ಕೂಡ ಮೇಡಮ್ ಆಕ್ಚುಲಿ. ಸಿರಿಧಾನ್ಯಗಳನ್ನ ನೀವೇನಾದ್ರೂ ಬೆಳೀತಾ ಇದ್ದೀರಾ ಅಥವಾ ಪರ್ಚೇಸ್ ಮಾಡ್ತೀರಾ ಸರ್? ಇಲ್ಲ ಮೇಡಮ್, ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ FPOಗಳ ಮೂಲಕ ಏನಾಗ್ತಿದೆ, ರೈತರು ಬೆಳೀತಕ್ಕಂಥ ಸಿರಿಧಾನ್ಯಗಳನ್ನ ಕೊಂಡ್ಕೊಂಡು ಅವರು ಅದೆಲ್ಲ ಕ್ಲೀನಿಂಗ್ ಎಲ್ಲ ಸಾರ್ಟೆಕ್ಸ್ ಕ್ವಾಲಿಟಿ ಆಗಿ ಕನ್ವರ್ಟ್ ಮಾಡ್ತಾರೆ. ಅವುಗಳನ್ನ ನಾವು ನೇರವಾಗಿ ತಂದ್ಬಿಟ್ಟು ಪೌಡರ್ ಆಗಿ ಕನ್ವರ್ಟ್ ಮಾಡ್ತೀವಿ. ಯಾಕಂದ್ರೆ ನಿಮ್ದು ತೋಟ ಇದೆ ಅಲ್ಲ ಸರ್, ಅದಕ್ಕೆ ಇಲ್ಲ ಮೇಡಮ್, ಆಕ್ಚುಲಿ ನಮ್ಮ ಭಾಗದಲ್ಲೆಲ್ಲ ತೋಟ ಭಾಗನೇ ಜಾಸ್ತಿ. ನಮ್ಮಲ್ಲಿ ಭದ್ರಾ ನದಿ ಹರಿತಾ ಇರೋದ್ರಿಂದ, ಚಾನಲ್ ಹರಿತಾ ಇರೋದ್ರಿಂದ ನಮ್ಮಲ್ಲೆಲ್ಲ ಇರಿಗೇಷನ್ ಲ್ಯಾಂಡೇ ಜಾಸ್ತಿ ಇದೆ. ಬೇರೆ ಭಾಗದಿಂದ ನಾವೇನ್ ಮಾಡ್ತೀವಿ, ತರಿಸ್ಕೊಂಡು ಮಾಡ್ತಾ ಇದ್ದೀರಾ ಸರ್? ಒಂದು ರೌಂಡ್ ನಿಮ್ಮ ಇಂಡಸ್ಟ್ರಿನ ನೋಡ್ಬೋದಾ? ಓಕೆ ಸರ್. ಸಿರಿಧಾನ್ಯಗಳಲ್ಲಿ ರಾಗಿ ಕೂಡ ಒಂದಿದೆ. ನಾವು ರಾಗಿಯಿಂದಲೂ ಬಿಸ್ಕೆಟ್ ಅನ್ನ ಕುಕೀಸ್ ಗಳನ್ನ ತಯಾರು ಮಾಡ್ತಾ ಇದೀವಿ. ನವಣೆಯಿಂದ ಮಾಡ್ತಾ ಇದೀವಿ, ಸಜ್ಜೆಯಿಂದ ಮಾಡ್ತಾ ಇದೀವಿ, ಆರಕದಿಂದ ಮಾಡ್ತಾ ಇದೀವಿ, ಮತ್ತೆ ಸಾಮೆಯಿಂದ ಕೂಡ ಕುಕೀಸ್ ಗಳನ್ನ ತಯಾರು ಮಾಡ್ತಾ ಇದೀವಿ. ಯಾವತ್ತು ಕೂಡ ನಾವು ಏನ್ ಮಾಡ್ತೀವಿ, ಸಿರಿಧಾನ್ಯಗಳನ್ನ ಫಸ್ಟ್ ಏನ್ ಮಾಡ್ತೀವಿ, ರೋಸ್ಟ್ ಮಾಡ್ಕೊಳ್ತೀವಿ. ಈ ಒಂದು ಡ್ರೈ ರೋಸ್ಟ್ ಮಾಡ್ಕೊಂಡಾಗ ಏನಾಗುತ್ತೆ, ಇದರಲ್ಲಿರ್ತಕ್ಕಂಥ ಮಾಸ್ಚರೈಸಿಂಗ್ ಏನಾಗುತ್ತೆ, ಕಂಟ್ರೋಲಿಗೆ ಬಂದ್ಬಿಡುತ್ತೆ. ಅವಾಗ ಬಿಸ್ಕೆಟ್ ಸಾಫ್ಟ್ ಆಗೋಂಥದ್ದು ಇದೆಲ್ಲ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ. ನೆಕ್ಸ್ಟ್ ಏನ್ ಮಾಡ್ತೀವಿ, ಫ್ಲೋರ್ ಅಂದ್ರೆ ನೆಕ್ಸ್ಟ್ ಅದನ್ನ ಏನ್ ಮಾಡ್ತೀವಿ, ಆರ್ಲಿಕ್ಕೆ ಬಿಡ್ತೀವಿ. ಆರಿದ ತರುವಾಯ ಏನ್ ಮಾಡ್ತೀವಿ, ಇದರಲ್ಲಿ ಹಿಟ್ಟಾಗಿ ಪೌಡರ್ ಆಗಿ ಫ್ಲೋರಿಂಗ್ ಮಾಡ್ಕೊಳ್ತೀವಿ. ಈ ಫ್ಲೋರಿಂಗ್ ಆದ್ಮೇಲೆ ಇದನ್ನೆಲ್ಲ ಕ್ಲೀನ್ ಆಗಿ ಜರಡಿ ಆಡಿಸ್ಕೊಂಡ್ಬಿಟ್ಟು ಕ್ಲೀನ್ ಮಾಡ್ಕೊಂಡು ರೆಡಿ ಮಾಡಿ ಯಾವತ್ತು ಕೂಡ ಎಲ್ಲ ಬಾಕ್ಸ್ಗಳಿಗೆ ತುಂಬಿ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ನೆಕ್ಸ್ಟ್ ಎಲ್ಲ ರೆಡಿ ಆಗಿ ಬಂದ ಮೇಲೆ ಇಲ್ಲಿ ಏನಾಗುತ್ತೆ, ನೆಕ್ಸ್ಟ್ ಪ್ರೊಸೆಸಿಂಗ್ ಅಂತಕ್ಕಂಥದ್ದು, ಇದನ್ನ ಎಲ್ಲ ಏನ್ ಮಾಡ್ತೀವಿ, ಇದರಲ್ಲಿ ಒಳ್ಳೆ ತುಪ್ಪ, ಬೆಲ್ಲ, ಆಮೇಲೆ ಒಳ್ಳೆ ಮಿಲ್ಕ್ ಪೌಡರ್, ಆಮೇಲೆ ಏನ್ ಮಾಡ್ತೀವಿ, ನಾವು ಹೆಚ್ಚು ಬಳಸ್ತಕ್ಕಂಥದ್ದೇ ನಂದಿನಿ ಮಿಲ್ಕ್ ಪೌಡರ್ನ ಬಳಸ್ತೀವಿ. ಆ ನಂತರದಲ್ಲಿ ಕೋಕೋನಟ್ ಫ್ಲೋರ್ ಅಂದ್ರೆ ತೆಂಗಿನಕಾಯಿ ಪುಡಿಯನ್ನ ಇದಕ್ಕೆ ಮಿಶ್ರಣ ಮಾಡ್ತೀವಿ. ಮಿಶ್ರಣ ಮಾಡಿ ಏನು, ಇವತ್ತಿನ ಮಕ್ಳು ಏನ್ ಮಾಡಬೇಕಾಗುತ್ತೆ, ಕೆಲವೊಂದು ಮಕ್ಕಳಿಗೆ ಒಂದೊಳ್ಳೆ ಗುಡ್ ಫ್ಲೇವರ್ ಕೂಡ ಬೇಕಾಗಿರುತ್ತೆ. ಇಟ್ ಇಸ್ ಎ ಬ್ರಾಂಡೆಡ್ ಆಗಿರ್ತಕ್ಕಂಥ ಒಂದು ಫ್ಲೇವರ್ನ, ಚಾಕ್ಲೇಟ್ ಫ್ಲೇವರ್ ಇರ್ಬೋದು, ಇಂಥವ್ನು ಏನ್ ಮಾಡ್ತೀವಿ, ಆ್ಯಡ್ ಮಾಡಿರ್ತೀವಿ. ಆ್ಯಡ್ ಮಾಡಿ ನೆಕ್ಸ್ಟ್ ಏನ್ ಮಾಡ್ತೀವಿ, ಈಗ ನಾವು ಇಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಸಾಮೆಯಿಂದ ತಯಾರು ಮಾಡ್ತಕ್ಕಂಥ ಕುಕ್ಕೀಸ್ಗಳ ತಯಾರಿಕೆ ನಡೀತಾ ಇರೋಂಥದ್ದು. ಮೇಡಮ್ ಇದು ನೆಕ್ಸ್ಟ್ ಏನಾಗುತ್ತೆ, ಡೋ ಎಲ್ಲ ರೆಡಿ ಆಗುತ್ತೆ. ಡೋ ರೆಡಿ ಆದ ತಕ್ಷಣ ವೈರ್ ಕಟಿಂಗ್ ಮಷಿನ್ಗೆ ಏನಾಗ್ತೀವಿ, ಶಿಫ್ಟ್ ಮಾಡ್ತೀವಿ.
ಒಂದು 15 ಮಿನಿಟ್ಸ್ ಬೇಕಾಗುತ್ತಾ ಸರ್? ಇಲ್ಲ ಮೇಡಮ್, 25 ಮಿನಿಟ್ಸ್ ಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಮಿಲ್ಲೆಟ್ ಆಗಿ, ಮೈದಾ ಆದರೆ ಬೇಗ ಬೇಕಾಗುತ್ತೆ. ಮಿಲ್ಲೆಟ್ ಆಗಿರೋದ್ರಿಂದ ಚೆನ್ನಾಗಿ ಬೇಕಾಗದೇ ಇಂಪಾರ್ಟೆಂಟ್ ಅದು ಮಿಲ್ಲೆಟ್. ಯಾಕೆಂತ ಹೇಳಿದ್ರೆ ಅರೆ ಬರೆ ಹಸಿ ಬಿಸಿ ತಿಂದ್ಬಿಟ್ರೆ ಮನುಷ್ಯನ ಇದ್ರ ಮೇಲೆ ಹೆಲ್ತ್ ಮೇಲೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ನೀವು ಕೂಡ ಒಂದು ಟೇಸ್ಟ್ ನೋಡ್ಬೋದು. ಥ್ಯಾಂಕ್ ಯು. ಗಟ್ಟಿ ಇಲ್ಲ ಇಲ್ಲ ಸರ್, ಗಟ್ಟಿ ಇಲ್ಲ. ಟೇಸ್ಟ್ ಇಲ್ಲ, ಚೆನ್ನಾಗಿದೆ. ಆಮೇಲೆ ನಾರ್ಮಲ್ ಆಗಿ ಬೇರೆ ಬಿಸ್ಕೆಟ್ಸ್ ತರ ಸ್ವೀಟು ಜಾಸ್ತಿ ಇಲ್ಲ. ಮೇನ್ ಅದೇ ಅಲ್ಲ, ಎಲ್ಲರೂ ಇವಾಗ ಶುಗರ್ ಪೇಷಂಟ್ ಎಲ್ಲರೂ ಹೇಳೋದು ಸ್ವೀಟ್ ಇದೆ. ಮೇಡಮ್ ಆಕ್ಚುಲಿ ನಾವು ಇದಕ್ಕೆ ಜಾಗರಿನ ಬಳಸ್ತಾ ಇರೋಂಥದ್ದು ಒಂದು, ಆಮೇಲೆ ಮಕ್ಕಳಿಗೆಲ್ಲ ತುಂಬ ಲೈಕ್ ಆಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಸಲ್ಫರ್ ಫ್ರೀ ಶುಗರ್ ಅಂದರೆ ಗಂಧಕದ ಗ್ಯಾಸನ್ನು ಆಯಿಸ್ತಾ ಇರ್ತಕ್ಕಂಥ ಸಕ್ಕರೆಯನ್ನು ಬಳಸ್ತೀವಿ. ಅದು ಕೂಡ ಇಟ್ ಇಸ್ ವೆರಿ ಗುಡ್, ಟೇಸ್ಟ್ ಕೊಡುತ್ತೆ, ಒಳ್ಳೆ ಸಾಫ್ಟ್ನೆಸ್ ಕೊಡುತ್ತೆ, ಸೋ ಮೆನಿ ವರ್ಕ್ ಮಾಡುತ್ತೆ. ಸರ್ ಬಿಸ್ಕೆಟ್ ಬಿಟ್ಟು ಮತ್ತೆ ಬೇರೆ ಏನು ಮಾಡ್ತೀರಾ ಸರ್? ಮೇಡಮ್ ನಾವೇನು ಮಾಡ್ತಾ ಇದ್ದೀವಿ, ರಾಗಿದು, ನವಣೆದು, ಸಜ್ಜೆ, ಸಾಮೆ ಮತ್ತೆ ಹಾರಕ, ಇವುಗಳಿಂದ 5 ವಿಧವಾಗಿರ್ತಕ್ಕಂಥ ಸ್ವೀಟ್ ಕುಕ್ಕೀಸ್ಗಳನ್ನ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಜಾಗರಿ ಮತ್ತೆ ತುಪ್ಪವನ್ನು ಬಳಸಿ ಮಾಡ್ತಾ ಇದ್ದೀವಿ. ಇದರಲ್ಲೇ ನಮ್ಮ ಕರ್ನಾಟಕದಲ್ಲೇ ಪ್ರಪ್ರಥಮ ಬಾರಿಗೆ ಸ್ಪೈಸಿ ಆಗಿರ್ತಕ್ಕಂಥ ಕುಕ್ಕೀಸ್ಗಳನ್ನ ಕೂಡ ನಾವೇ ಮಾಡ್ತಾ ಇರೋದು. ಹೌದಾ? ಆಲ್ರೆಡಿ ರೆಡಿ ಆಗಿದೆನಾ? ಹೌದು, ರೆಡಿ ಆಗಿದೆ. ಜಸ್ಟ್ ಈಗ ನಿಮಗೆ ಪ್ರೊಸೆಸಿಂಗ್ ಅಲ್ಲಿ ಸಿಗ್ತಾ ಇಲ್ಲ. ಬಟ್ 5 ವೆರೈಟಿದು ಕೂಡ ನಾವು ಏನು ಮಾಡ್ತಾ ಇದೀವಿ, ಸ್ಪೈಸಿ ಆಗಿರ್ತಕ್ಕಂಥ ಅಂತ ಹೇಳಿದ್ರೆ ಮನೆಯಲ್ಲಿ ಸಿಗ್ತಕ್ಕಂಥ ಕಾಳು ಮೆಣಸು, ಜೀರಿಗೆ ಇವನ್ನೇ ಬಳಸ್ಬಿಟ್ಟು ಏನು ಮಾಡ್ತಾ ಇದೀವಿ, ಮತ್ತೆ ತುಪ್ಪ ಮತ್ತೆ ಕೋಕೋನಟ್ ಫ್ಲೋರ್ ಇದನ್ನ ಬಳಕೆ ಮಾಡಿಬಿಟ್ಟು ಕುಕ್ಕೀಸ್ನ ತಯಾರು ಮಾಡ್ತಾ ಇದ್ದೀವಿ. ಕ್ರಂಚಿ ಆಗಿರುತ್ತೆ. ಇದು ಯಾರು ಬೇಕಾದ್ರೂ ಇಷ್ಟಪಟ್ಟು ತಿಂತಕ್ಕಂಥದ್ದಿದೆ. ಇದರಲ್ಲೇ ಇನ್ನೊಂದು ಬೈಟ್ಸ್ ಅಂತ ಮಾಡಿದ್ದೀವಿ. ಚಿಕ್ಕ ಮಕ್ಕಳು ಕೂಡ ಕುರ್ಕುರೆ ಅಂತ ಏನು ಹೇಳ್ತೀವಿ, ಇದನ್ನ ನಮ್ಮ ಸಿರಿಧಾನ್ಯಗಳನ್ನೇ ಬಳಸಲಿ ಅನ್ನೋ ಇಂಟೆನ್ಷನ್ ಇಟ್ಕೊಂಡು ಅದನ್ನ ಮಾಡಿದೀವಿ ಕೂಡ. ಅದನ್ನ ನಿಮಗೆ ಮಷಿನ್ ಕೂಡ ಅಲ್ಲಿದೆ ತೋರಿಸ್ತೀವಿ. ಕುಕ್ಕೀಸನ್ನ ಪ್ಯಾಕಿಂಗ್ ಮಾಡಿ ಗ್ರಾಮೀಣ ಭಾಗದಲ್ಲಿ ಜನರಲ್ಲಿ ಹಣಕಾಸಿನ ಕೊರತೆ ಇರುತ್ತೆ, ಅವ್ರಿಗೂ ಕೂಡ ಸಿರಿಧಾನ್ಯ ಅಂತ ಹೇಳಿದ್ರೆ ಇವತ್ತೇನಾಗಿದೆ, ಸಿರಿಧಾನ್ಯದ ಪ್ರಾಡಕ್ಟ್ಗಳು ಯಾವುದೇ ಇದ್ರೂ ಕೂಡ ಅವು ತುಂಬಾ ಹೈಲಿ ಕಾಸ್ಟ್ಲಿ ಅಂತಕ್ಕಂಥ ಕಾನ್ಸೆಪ್ಟ್ ಎಲ್ಲರಲ್ಲಿ ಜನಗಳ ಮೈಂಡ್ ಅಲ್ಲಿ ಇದೆ. ನಾವೇನ್ ಮಾಡಿದೀವಿ, ಜನಸಾಮಾನ್ಯ ಮಕ್ಕಳು ಕೂಡ ಏನ್ ಮಾಡ್ಬೇಕು, ಈ ನಮ್ಮ ಕುಕ್ಕೀಸ್ಗಳನ್ನ ತಿನ್ಬೇಕು, ಅವರು ಕೂಡ ಆರೋಗ್ಯವಾಗಿ ಇರಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಏನ್ ಮಾಡಿದೀವಿ, ಈ ಒಂದು 10 ರೂಪಾಯಿ ಪೌಚಸ್ ಅಲ್ಲಿ ಏನ್ ಮಾಡಿದೀವಿ, ನಮ್ಮ ಸಿರಿಧಾನ್ಯದ ಕುಕ್ಕೀಸ್ ರೆಡಿ ಮಾಡಿದ್ದೀರಾ. ಇದು ಆ ಒಂದು ಬಿಸ್ಕೆಟ್ ನ ಪ್ಯಾಕ್ ಮಾಡ್ತಕ್ಕಂಥ ಮಷಿನ್ ಇದು ಏನಿದೆ, ನಮ್ಮ ಮಕ್ಕಳಿಗೆಲ್ಲ ತುಂಬಾ ಇವತ್ತು ಹೆಚ್ಚು ಫೋಕಸ್ ಆಗಿರ್ತಕ್ಕಂಥದ್ದು ಕುರ್ಕುರೆ ಅಂತಕ್ಕಂಥದ್ದು. ಆ ಕುರ್ಕುರೆನ ನಾವು ಯಾಕೆ ಮಿಲ್ಲೆಟ್ ಅಲ್ಲೇ ಸಿರಿಧಾನ್ಯಗಳಲ್ಲೇ ತಯಾರು ಮಾಡ್ಬೋದು ಅಂತ ಯೋಚನೆ ಮಾಡಿ ಆ ಒಂದು ಟೆಕ್ನಾಲಜಿನ ಕೂಡ ತಗೊಂಡು ಏನ್ ಮಾಡಿದೀವಿ, ಈ ಒಂದು ಸಿರಿಧಾನ್ಯದ ಕುಕ್ಕೀಸ್ಗಳನ್ನ ಕುರ್ಕುರೆನ ತಯಾರು ಮಾಡಿದೀವಿ. ಇದು ಬಟ್ ಆಕ್ಚುಲಿ ಎಲ್ಲ ರೆಡಿ ಆಗಿದೆ. ಇದು ಡಿಸೈನ್ಸ್ ಎಲ್ಲ ಪಾಂಡಿಚೇರಿಗೆ ಡಿಸೈನ್ಸಿಗೆ ಹೋಗಿದೆ. ಇನ್ನೊಂದು ತಿಂಗಳಲ್ಲಿ ಏನಾಗುತ್ತೆ, ಇದು ಕೂಡ ನಾವು ಮಾರ್ಕೆಟ್ಗೆ ತಪಸ್ವಿ ಬ್ರಾಂಡಿಂಗ್ ಅಲ್ಲೇ ಮಿಲ್ಲೆಟ್ ಕುರ್ಕುರೆ ಕೂಡ ಸಿಗುತ್ತೆ. ನೆಕ್ಸ್ಟ್ ಇನ್ನೊಂದು ಕ್ವಶನ್, ನಿಮ್ಮ ಆರಂಭದ ದಿನಗಳಲ್ಲಿ ನಿಮ್ಮನ್ನ ಜನಗಳು ಹೇಗೆ ನೋಡ್ತಾ ಇದ್ರಿ? ಈಗ ದಾವಣಗೆರೆ ಐಕಾನ್ ಅಂತ ಹೇಳಿದ್ರಿ ನೀವು, ಆಗ ಹೆಂಗಿತ್ತು ಸರ್ ನಿಮ್ಮ ಪರಿಸ್ಥಿತಿ? ನಿಜಕ್ಕೂ ಮೇಡಮ್, ಆಕ್ಚುಲಿ ಬಹಳ ಜನ ನಾವು ಇದನ್ನ ಏನೋ ಬಿಸ್ಕೆಟ್ ಮಾಡ್ತಾ ಇದೀವಿ ಅಂತ ಹೇಳಿದಾಗ ನಮ್ಮ ಊರಲ್ಲೆಲ್ಲ ತುಂಬಾ ನಕ್ಕಾಡ್ತಾ ಇದ್ರು. ಏನೋ ಬಿಸ್ಕೆಟ್ ಮಾಡ್ತಿದಾರಂತೆ, ಹಪ್ಪಳ ಸಂಡಿಗೆ ಮಾಡ್ತಿದಾರಂತೆ, ಹಿಂಗೆಲ್ಲ ನಕ್ಕಾಡ್ತಾ ಇದ್ರು ನಿಜ ಹೇಳ್ಬೇಕು ಅಂತ ಹೇಳಿದ್ರೆ. ಆನಂತರದಲ್ಲಿ ಇವತ್ತು ನಮ್ಮೂರ ಜನರಲ್ಲಿ ಯಾರು ನಮ್ಮೂರ್ನವ್ರು ಹೊರಗೆ ದಾವಣಗೆರೆಯಲ್ಲಿ ಎಲ್ಲಾದ್ರೂ ಸಿಟಿಲಿ ಭೇಟಿ ಆದಾಗ ನೀವು ಯಾವ ಊರ್ನವರು ಅಂತ ಕೇಳಿದ್ರೆ, ಕೂಲಂಬಿ ಅವರು ಅಂತ ಹೇಳಿದ್ರೆ, ನಿಮ್ಮೂರಲ್ಲಿ ಸಿರಿಧಾನ್ಯದ ಬಿಸ್ಕೆಟ್ ತಯಾರು ಮಾಡ್ತಿದಾರಲ್ಲ ಆ ಊರ್ನವರ ಅನ್ನೋವಷ್ಟು ಕೇಳೋ ಮಟ್ಟಕ್ಕೆ ಏನಾಗಿದ್ದಾರೆ, ಬಂದಿದ್ದಾರೆ. ಅವರೆಲ್ಲ ಬಹಳ ಬಂದು ಹೇಳ್ತಾ ಇರ್ತಾರೆ. ಇಟ್ ಇಸ್ ವೆರಿ ತುಂಬಾ ಹ್ಯಾಪಿ ಆಗಿದೆ, ಖುಷಿ. ಫಸ್ಟ್ ನನಗೆ ಅವಾರ್ಡ್ ತಂದು ಕೊಟ್ಟಿದ್ದು 4,000 ಜನರ ಮುಂದೆ ನಿಂತ್ಕೊಂಡು ಮಾತಾಡೋಂಥ ಶಕ್ತಿ ಕೊಟ್ಟಿದ್ದೆ ಕೃಷಿ ವಿಜ್ಞಾನ ಕೇಂದ್ರ ಆಯ್ಕೆ ಮಾಡಿರ್ತಕ್ಕಂಥ ಶರಣ ಮಾಗನೂರು ಬಸಪ್ಪ ಪುಣ್ಯಸ್ಮರಣೆಯಲ್ಲಿ ಒಂದು ವೇದಿಕೆಯಲ್ಲಿ ಕರೆದು ದಾವಣಗೆರೆಯ ಅತ್ಯುತ್ತಮ ಕೃಷಿ ಉದ್ಯಮಿ ಪ್ರಶಸ್ತಿಯನ್ನ ಪರಮಪೂಜ್ಯ ಜಗದ್ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯರ ಜೊತೆಲಿ ಕೂರಿಸಿ ಕೊಟ್ಟಿದ್ದಂಥದ್ದು ನನ್ನ ಜೀವನದ ಐತಿಹಾಸಿಕ ಕ್ಷಣ ಅಂತ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಊರಲ್ಲೆಲ್ಲ ಸ್ವಾಮೀಜಿ ಅವ್ರು ಬಂದಾಗ ನಾವೆಲ್ಲೋ ದೂರಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ವಿ. ಸಿಚುವೇಶನ್ ಏನಾಯ್ತು ಅಂತ ಹೇಳಿದ್ರೆ, ಅವರ ಜೊತೆಯಲ್ಲಿ ವೇದಿಕೆಯನ್ನು ಹಂಚ್ಕೊಂಡು ಕುತ್ಕೊಳ್ತಕ್ಕಂಥ ಅಂತ ಹೇಳಿದ್ರೆ ನಾನು ಕನಸಿನಲ್ಲೂ ಅಂದ್ಕೊಂಡೇ ಇರಲಿಲ್ಲ. ಅಲ್ಲೂ ಹೋಗ್ಬಿಟ್ಟೆ. ಗುರುಗಳು ಅವರ ಮಠದ ಇದರಲ್ಲೂ ಕೂಡ ಯಾವುದ್ರಲ್ಲಿ ವೆಬ್ಸೈಟ್ ಅಲ್ಲಿ ಕೂಡ ಇಂಥ ಒಂದು ಹುಡುಗನಿಗೆ ಇಂಥ ಒಂದು ಸಾಧನೆಗೆ ಒಂದು ಸಪೋರ್ಟ್ ಮಾಡಿ ಅವಾರ್ಡ್ ಬಂದಿದೆ ಅಂತೇಳಿ ಅವರು ಕೂಡ ಅದನ್ನ ವೆಬ್ಸೈಟ್ ಅಲ್ಲಿ ಹಾಕೊಂಡಿದ್ರು.
ಅದು ಇನ್ನೂ ಕೂಡ ಬಹಳ ಖುಷಿ ಕೊಡ್ತು. ನನಗೆ ಮಾತಾಡಲಿಕ್ಕೆ ಆಗ್ತಿರ್ಲಿಲ್ಲ, ನಾನು ಎಂದೂ ವೇದಿಕೆ ಮೇಲೆ ಮಾತಾಡಿರಲಿಲ್ಲ. ಅವತ್ತು ಮಾತಾಡಿರ್ತಕ್ಕಂಥ ಮಾತು ಎಲ್ಲರ ಗಮನವನ್ನು ಸೆಳೀತು. ಒಬ್ಬ ರೈತ ಮಗ ಇಷ್ಟೆಲ್ಲ ಸಾಧನೆ, ರೈತನ ಉದ್ಯಮಿ ಇಷ್ಟೆಲ್ಲ ಮಾಡ್ಬೋದಾ ಅಂತೇಳಿ, ರೈತನ ಮಗ ಇಷ್ಟೆಲ್ಲ ಮಾಡ್ಬೋದಾ ಅಂತೇಳಿ ಅವತ್ತು ಭಾಳ ಜನಕ್ಕೆ ಇದಾಯಿತು. ದಾವಣಗೆರೆ ವಿಶ್ವವಿದ್ಯಾಲಯದಿಂದ ಕುಲಪತಿಗಳಾಗಿರ್ತಕ್ಕಂಥ ಡಾಕ್ಟರ್ ಕಂಬಾರ್ ಸರ್ ಅವರು, ನನಗೆ ಎಲ್ಲೋ ಇದ್ದೆ ನಾನು, ಅವರೇ ನಾನು ಹುಡ್ಕೊಂಬಂದು ಏನೋಪ್ಪ ನೀನು ನನಗೆ ಮಾತಾಡಕ್ಕೆ ಬರಲ್ಲ ಅಂತೇಳಿ ಇಡೀ ಸಭೆನೇ ನಿನ್ ಕಡೆಗೆ ತಿರುಗಿಸ್ಕೊಂಡ್ಬಿಟ್ಟೆ, ನಾವೆಲ್ಲ ಮಾತಾಡಿದ್ದೆಲ್ಲ ನಿನ್ ಮುಂದೆ ವ್ಯರ್ಥ ಆಗ್ಬಿಡ್ತು ಅಂತ ಹೇಳಿದ್ರು. ಇದು ಬಹಳ ಖುಷಿ ಆಯ್ತು. ಇಲ್ಲಿವರೆಗೂ ಎಷ್ಟಾಗಿದೆ ಸರ್ ನಿಮ್ಮ ಅವಾರ್ಡ್ಸ್? ಮೇಡಮ್ ಆಕ್ಚುಲಿ ಸುಮಾರು ಅವಾರ್ಡ್ಸ್ ಎಲ್ಲ ಬಂದಿದೆ, ಸುಮಾರು ಕಡೆ ಎಲ್ಲ ಕರೆದ್ಬಿಟ್ಟು ಸನ್ಮಾನ ಮಾಡಿದ್ದಾರೆ. ಆಮೇಲೆ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ವಾಮದೇವಪ್ಪನ ಸರ್ ಮತ್ತು ಕೂಲಂಬಿ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಜಗದೀಶ್ ಸರ್ ಅವರೆಲ್ಲ ಕರೆದ್ಬಿಟ್ಟು ಸನ್ಮಾನ ಮಾಡಿದರು. ಸೋ ಮೆನಿ. ಆಮೇಲೆ ಮೊನ್ನೆ ಉಬಾಂಟು ಜಮ್ ಅವಾರ್ಡ್ ಬಂದಿದೆ. ಧಾರವಾಡ ಕೃಷಿ ವಿಶ್ವವಿದ್ಯಾನಿಲಯ RKY ರಫ್ತಾರ್ ಇದರಲ್ಲಿ ಸೆಲೆಕ್ಟ್ ಮಾಡಿದೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಬೆಂಗಳೂರಿನವರು ಅವರು ಕೂಡ ಒಂದು ಇದನ್ನು ಸಪೋರ್ಟ್ ಮಾಡಿ ಅವರು ಕೂಡ ಒಂದು ಅವಾರ್ಡ್ ಕೊಟ್ಟಿದ್ದಾರೆ. ಸೋ ಮೆನಿ ಬಂದಿದೆ ಮೇಡಮ್. ಓಕೆ ಸರ್, ಇಲ್ಲಿವರೆಗೂ ನಮಗೆ ತುಂಬ ವ್ಯಾಲ್ಯೂಯಬಲ್ ಟೈಮ್ನ ಕೊಟ್ರಿ ನೀವು, ಅದಕ್ಕೋಸ್ಕರ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಐ ಥಿಂಕ್ ನಮ್ಮ ಇವತ್ತಿನ ಎಪಿಸೋಡ್ ಯೂತ್ಸ್ಗಳಿಗೆ ಒಂದು ಮೆಸೇಜ್ ಅಂದರೆ ತುಂಬ ಸ್ಟ್ರಾಂಗ್ ಮೆಸೇಜ್ ಕೊಟ್ಟಿದೆ ಅಂತ ನಾನು ಅಂದ್ಕೊಳ್ತೀನಿ. ಯಾಕೆಂದರೆ ನನಗೇನೂ ಆಗಲ್ಲ ಅಂತ ಕುತ್ಕೊಂಡಿರೋ ಎಷ್ಟೋ ಯೂತ್ಸ್ಗೆ ಈ ವಿಡಿಯೋ ನೋಡಿ ಅಥವಾ ನಿಮ್ಮ ಒಂದು ಎಪಿಸೋಡನ್ನು ನೋಡಿ ಇನ್ಸ್ಪೈರ್ ಆಗ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಮ್ಮ ಆಡಿಯನ್ಸ್ಗೆ ಒಂದು ಮೆಸೇಜ್ ಸರ್. ಖಂಡಿತವಾಗಲೂ ಕೂಡ ಏನಾಗಿದೆ, ಇವತ್ತು PMFME ಯೋಜನೆ ಇರ್ಬೋದು, ಸೆಕೆಂಡರಿ ಕೃಷಿ ನಿರ್ದೇಶನಾಲಯದ ಯೋಜನೆಗಳಿರ್ಬೋದು, ಇವೆಲ್ಲವೂ ಕೂಡ ಗ್ರಾಮೀಣ ಜನರ ಜೀವನ ಮಟ್ಟವನ್ನು ಮೇಲಕ್ಕೆತ್ತಲಿಕ್ಕೆ ಬಂದಿರತಕ್ಕಂಥ ಯೋಜನೆಗಳು. ಇವುಗಳಲ್ಲಿ ನಿಮಗೆ 30 ಲಕ್ಷ ರೂಪಾಯಿಗಳವರೆಗೂ ಏನು ಮಾಡುತ್ತೆ ಸರ್ಕಾರ ಸಾಲದ ರೂಪದಲ್ಲಿ ಕೊಡುತ್ತೆ, ಬ್ಯಾಂಕ್ಗಳು ಸಾಲ ಕೊಡುತ್ತೆ. ಇವುಗಳಲ್ಲಿ 50% ಏನಿರುತ್ತೆ ಸಬ್ಸಿಡಿ ಇರುತ್ತೆ, ಸಹಾಯಧನ ಇರುತ್ತೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೇ ತುಂಬುತ್ತವೆ. ನೀವೇನು ಮಾಡಿ, ನಿಮ್ಮಲ್ಲಿ ಇರ್ತಕ್ಕಂಥ ಆಲೋಚನೆಗಳನ್ನು ಕಾರ್ಯರೂಪಕ್ಕೆ ಇಳಿಸಿ, ನಿಮ್ಮದೇ ಆಗಿರ್ತಕ್ಕಂಥ ಒಂದು ಹೊಸ, ಈಗ ಹಳ್ಳಿಗಳಲ್ಲಿ ಏನಾಗ್ತಾ ಇದೆ, ಒಂದು ಹೊಸ ಅವೇರ್ನೆಸ್ ಬರ್ತಾ ಇದೆ. ಬೇರೆ ದೇಶೀಯ ಹಸುಗಳನ್ನ ಸಾಕ್ತಕ್ಕಂಥದ್ದು, ಅವುಗಳ ಹಾಲನ್ನು ಪ್ಯಾಕೆಟ್ ಮಾಡ್ತಕ್ಕಂಥದ್ದು, ನಿಮ್ಮದೇ ಆಗಿರ್ತಕ್ಕಂಥ ಓನ್ ಬ್ರಾಂಡಿಂಗ್ ಕ್ರಿಯೇಟ್ ಮಾಡ್ಕೊಳ್ತಕ್ಕಂಥದ್ದು ಮಾಡಿ ಖಂಡಿತ ನೀವು ಸಾಧಿಸ್ಲಿಕ್ಕೆ ಅವಕಾಶ ಇದೆ. ಅದರಲ್ಲಿ ಐಸ್ ಕ್ರೀಮ್ಗಳು ಮಾಡಿ, ಖೋವಾ ತಯಾರಿಕೆ ಅಥವಾ ಮಶ್ರೂಮ್ ಅಂತೇಳಿ ಅಣಬೆ ಬೇಸಾಯಗಳನ್ನ ಮಾಡಿ ಖಂಡಿತ ಇವತ್ತು ಬೆಂಗಳೂರಿನಂಥ ಮಹಾನಗರಗಳಲ್ಲಿ ಲಕ್ಷಾಂತರ ಟನ್ ಮಶ್ರೂಮ್ ಬೇಕಾಗಿದೆ. ನೀವು ಬೆಳೀರಿ, ನೀವು ಬೆಳೆದು ಕೊಡಿ. ನೀವು ಯಾಕೆ ಬೆಂಗಳೂರಂಥ ಮಹಾನಗರಗಳಿಗೆ ಕೆಲಸವನ್ನು ಅರಸ್ಕೊಂಡು 10,000ಕ್ಕೆ 12,000ಕ್ಕೆ ಹೋಗ್ತೀರಾ, ಅಲ್ಲಿ ನಿಮ್ಮ ಆರೋಗ್ಯ ಕಳ್ಕೊಳ್ತೀರಾ? ಇಲ್ಲಿ ಈ ಹಳ್ಳಿ ಅಂತಕ್ಕಂಥದ್ದನ್ನ ಡೆಲ್ಲಿ ಮಟ್ಟಕ್ಕೆ ನೀವೇನು ಮಾಡ್ಬೋದು, ಬೆಳೆಸಲಿಕ್ಕೆ ಅವಕಾಶ ಇದೆ ಅಂತ ಹೇಳ್ತೀನಿ. ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ರಘು ಅವರು ಹೇಳಿರ್ತಕ್ಕಂಥ ಮಾತುಗಳನ್ನ. ಮನಸ್ಸಿದ್ರೆ ಮಾರ್ಗ. ನಾವು ದುಡಿಲಿಕ್ಕೆ ಬೆಂಗಳೂರಿಗೆ ಹೋಗಬೇಕು, ಇನ್ನೊಂದು ಕಡೆ ಹೋಗಬೇಕು ಅಲ್ಲ, ನಮ್ಮಲ್ಲೇ ಇರೋದ್ರಲ್ಲೇ ನಾವು ಏನೋ ಒಂದು ಮಾಡ್ಬೋದು. ನಮ್ಮ ಹಳ್ಳಿನ ಇಡೀ ದೇಶ ತಿರುಗಿ ನೋಡೋ ರೀತಿ ಮಾಡ್ಬೋದು ಅಂತ ಹೇಳ್ತಾರೆ ನಮ್ಮ ರಘು ಅವರು. ಇನ್ನೊಬ್ಬ ರಘು ಅವರನ್ನು ಹುಡುಕೊಂಡು ಮತ್ತೆ ಮುಂದಿನ ಸಾಧಕರ ಭೇಟಿನಲ್ಲಿ ಭೇಟಿಯಾಗ್ತೀನಿ. ಧನ್ಯವಾದಗಳು.